ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು ಜೆ.ಎಸ್. ಸೋಮನಾಳ್, JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಇಂದಿನ ಅವಧಿಯಲ್ಲಿ ಇಂದಿನ ವಿಡಿಯೋದಲ್ಲಿ GPSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಯಾವ ಯಾವ ಪುಸ್ತಕಗಳನ್ನು ಓದಬೇಕು ಮತ್ತು GPSTR ಪರೀಕ್ಷೆಯ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಆಗಿರ್ತದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪರೀಕ್ಷೆಗಳಿರ್ತಾವ, ಯಾವ್ಯಾವ ಪರೀಕ್ಷೆಗಳಿಗೆ ಎಷ್ಟು ಅಂಕಗಳನ್ನು ಪಡೆದರೆ ನಾನು ಅರ್ಹತೆಯನ್ನು ಗಳಿಸುತ್ತೇನೆ, ನಾನು ಎಲಿಜಿಬಲ್ ಆಗ್ತೀನಿ ಆ ಪೋಸ್ಟಿಗೆ ಅನ್ನೋದು ಜೊತೆಗೆ ನಮ್ಮ ತಲೆಯೊಳಗ ಎಲ್ಲರಿಗೂ ಒಂದು ಏನಪ್ಪಾ ಅಂದ್ರೆ ಒಂದು ಬಹಳ ಗೊಂದಲಾತ್ಮಕ ಸಮಸ್ಯೆ ಅದ. ಏನು ಸಮಸ್ಯೆ ಅದ? ನಾವೆಲ್ಲರೂ ಏನ್ ಮಾಡಿದೆವಪ್ಪ ಅಂದ್ರೆ TETಗೆ ಇತ್ತೀಚೆಗೆ ನಡೆದಂತ ಅಂದರೆ ಡಿಸೆಂಬರ್ 7, 2025 ನಡೆದಂತ TET ಎಷ್ಟೋ ಜನ ಏನಪ್ಪಾ ಅಂದ್ರೆ 100ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದೀರಿ, 90 ಅಂಕಗಳನ್ನು ತೆಗೆದುಕೊಂಡು ಎಲಿಜಿಬಲ್ ಆಗಿದ್ದೀರಿ, ಬಹಳ ಖುಷಿ ಒಳಗದಿರಿ. ಆದ್ರೆ ನಿಮ್ಮ ತಲೆಯಾಗ ಓಡ್ತಿರುವಂತ ಒಂದೇ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರ, ನಾನು GPSTR ಪರೀಕ್ಷೆಗೆ ತಯಾರಿ ಮಾಡಬೇಕಾದ್ರೆ ಗೌರ್ಮೆಂಟ್ ಬುಕ್ಸ್ ಓದ್ಬೇಕು, ಅದರ ಜೊತೆಗೆ ಸಪ್ಲಿಮೆಂಟರಿ ಆಗಿ ಏನಪ್ಪಾ ಅಂದ್ರ ಆಥರ್ಸ್ ಬುಕ್ ಗಳನ್ನ ರೆಫರ್ ಮಾಡಬೇಕು. ಯಾವ್ಯಾವ ಪುಸ್ತಕಗಳನ್ನ ಓದಿದ್ರ ನಾವು ಟೀಚರ್ ಹಾಕ್ತಿವಿ ಅನ್ನೋದು ಬಹಳಷ್ಟು ಏನಪ್ಪಾ ಅಂದ್ರೆ ಗೊಂದಲ ಅದು. ಕೆಲವೊಬ್ರು ಏನ್ ಮಾಡ್ತೀರಪ್ಪ ಅಂದ್ರೆ ಈಗಾಗಲೇ ಯಾರು ಟೀಚರ್ ಆಗಿ ನೇಮಕ ಹಾಕಿದ್ದೀರಲ್ಲ ಅವ್ರಿಗೆಲ್ಲ ಫೋನ್ ಹಚ್ಚಿ ಕೇಳ್ತಿದ್ರು, ಕ್ವಶನ್ ಪೇಪರ್ ಕೇಳ್ತಿದ್ರಿ. ಯಾಕೆ ನಾ ನಿಮಗೆ ಹೇಳಕ್ ಕುಂತೀನಪ್ಪ ಅಂದ್ರ, ನನಗೆ ಸಾಕಷ್ಟು ಜನ ಫೋನ್ ಹಚ್ಚಿ ಕೇಳಿದ್ರೆ, ಸರ್ ಕ್ವಶನ್ ಪೇಪರ್ ಹಾಕ್ರಿ, ಅದು ಯಾವ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಇರ್ತದ, ಯಾರ ಪುಸ್ತಕವನ್ನು ಓದ್ಬೇಕು, ಏನು ಆಥರ್ಸ್ ಬುಕ್ ಓದ್ಬೇಕು, ಏನು ಗೌರ್ಮೆಂಟ್ ಬುಕ್ಸ್ ಓದ್ಬೇಕು, ಇಲ್ಲ ಸರ್ ನೆಕ್ಸ್ಟ್ PUC ಬುಕ್ ಅನ್ನ ರೆಫರ್ ಮಾಡ್ಬೇಕೇನ್ರಿ, ಇದ್ರ ಜೊತೆಗೆ ಎಕ್ಸ್ಟ್ರಾ ಸ್ವಲ್ಪ ಏನಾದ್ರು ಮಾಹಿತಿ ಬರಿಬೇಕೇನ್ರಿ ಅಂತ ಬಹಳಷ್ಟು ಮಂದಿ ರೈಟಿಂಗ್ ಪೇಪರ್ಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ ಕನ್ಫ್ಯೂಸ್ಗಳದು. ಆ ಎಲ್ಲಾ ಕನ್ಫ್ಯೂಸ್ಗಳಿಗೆ ಪರಿಹಾರ ನೀಡುವ ಸಲುವಾಗಿ ಏನಪ್ಪಾ ಅಂದ್ರೆ ಇವತ್ತು ಈ ವಿಡಿಯೋ ಮಾಡಾಕಂತೀನಿ. ಅದು ವಿಡಿಯೋದ ಏನಪ್ಪಾ ಅಂದ್ರ ಗೌರ್ಮೆಂಟ್ ಬುಕ್ಸ್ ವರ್ಸಸ್ ಆಥರ್ಸ್ ಬುಕ್ಸ್ ಅಂತ. ಯಾವ ಪುಸ್ತಕಗಳನ್ನ ನಾನು ಫಾಲೋ ಅಪ್ ಮಾಡಿದರೆ ಟೀಚರ್ ಆಗಿ ನೇಮಕ ಹಾಕ್ತೀನಿ. ನೆಕ್ಸ್ಟ್ ನಿನ್ನೆ ಬೆಳಗಾವಿ ಅಧಿವೇಶನದೊಳಗೆ ಏನಪ್ಪಾ ಅಂದ್ರೆ ಶಿಕ್ಷಕರ ನೇಮಕಾತಿ, ಈ ಕಡೆ ಹೈದರಾಬಾದ್ ಕರ್ನಾಟಕ ಶಿಕ್ಷಕರ ನೇಮಕಾತಿ ಮತ್ತು ಎಚ್ ಕೆ ಮತ್ತು ನಾನ್ HK ಎರಡೂ ಕಡೆನೂ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಏನಪ್ಪಾ ಅಂದ್ರ ಅಲ್ಲಿ ಡಿಸ್ಕಸ್ ಅನ್ನ ಮಾಡ್ಲಾಗ್ಯದ. ಈಗ ಕೆಲವೊಬ್ರಿಗೆ ಇನ್ನೂ ತಲೆಯಾಗಿ ಇನ್ನೊಂದು ಪ್ರಶ್ನೆ ಅದ. ಏನ್ ಪ್ರಶ್ನೆ ಅದ? ಸರ್ TET ಏನೋ ಆಯ್ತು, ಟೀಚರ್ ಪೋಸ್ಟ್ ಕಾಲ್ಫಾರ್ಮ್ ಮಾಡ್ತಾರೇನ್ರಿ, ಅರ್ಧ GPT ಪೋಸ್ಟ್ ಕಡಿಮೆ ಅದಾವಂತಲ್ಲ, ಏನ್ ಹೈದರಾಬಾದ್ ಕರ್ನಾಟಕ ಮಾಡ್ತಾನೋ, ಏನ್ ನಾನ್ HK ಮಾಡ್ತಾನೋ, ಈ ರೀತಿ ಏನಪ್ಪಾ ಅಂದ್ರೆ ಕನ್ಫ್ಯೂಸ್ ಅದ ಕೆಲವೊಂದಿಷ್ಟು ಮಂದಿ. ಇನ್ನೂ ಒಂದಿಷ್ಟು ಮಂದಿ TET ಆಗ್ಲಾರ್ದವ್ರು ಏನದಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರಿಗೊಂದು ತಲೆಯಾಗ ಓಡ್ತಿರ್ತದ. ಏನ್ ಓಡ್ತಿರ್ತದಪ್ಪ ಅಂದ್ರ HSTR ಕಾಲ್ಫಾರ್ಮ್ ಮೊದಲು ಮಾಡ್ತಾನೋ ಇಲ್ಲ GPT ಕಾಲ್ಫಾರ್ಮ್ ಮೊದಲು ಮಾಡ್ತಾರೆ ಅಂತ ನನಗೆ ಸಾಕಷ್ಟು ಏನಪ್ಪಾ ಅಂದ್ರ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದ್ರ ಸಲುವಾಗಿ ಈ ವಿಡಿಯೋನ ಏನಪ್ಪಾ ಅಂದ್ರ ನಿಮ್ ಮುಂದೆ ನಾನು ಪ್ರಸ್ತುತ ಪಡಿಸ್ತಿದ್ದೀನಿ. ಅವ್ರು ಯಾವಾಗನಾದ್ರೂ ಮೊದಲು ಕಾಲ್ಫಾರ್ಮ್ ಮಾಡ್ಲಿ, ನೀವಂತರೂ ಎಲ್ಲಾ ಎಕ್ಸಾಮ್ ಓದತ್ತೀರಿ, ಏನ್ ಹೈದರಾಬಾದ್ ಕರ್ನಾಟಕ ಕರ್ದಾನಂತಗೆ ನೀವು ಅಪ್ಲಿಕೇಶನ್ ಹಾಕದ್ ಬಿಡ್ತೀರಾ? ಬಿಡಲ್ಲ. ಅಲ್ಲಿ ಕಾಂಪಿಟೇಷನ್ ವಜ್ಜೆ ಆಗಬಹುದು. ಯಾಕಂದ್ರೆ 80% ಏನಪ್ಪಾ ಅಂದ್ರೆ ಸ್ಥಳೀಯರಿಗೆ ಕೊಡ್ತಾರೆ, ಇನ್ನ 20% ಏನಪ್ಪಾ ಅಂದ್ರೆ ನಾನ್ HK ಜನರಿಗೆ ಏನಪ್ಪಾ ಅಂದ್ರೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ HK ದೊಳಗ 100 ಪೋಸ್ಟ್ ಏನಾದ್ರು ಕನ್ಫರ್ಮ್ ಮಾಡಿದಂದ್ರ, ಎಷ್ಟು ಪೋಸ್ಟ್? 100 ಪೋಸ್ಟ್ ಗಳನ್ನ ಏನಾದ್ರು ಕನ್ಫರ್ಮ್ ಮಾಡಿದಾರಂದ್ರ ನಾನ್ HK ದವ್ರಿಗೆ ಏನಿರ್ತದ 20 ಪೋಸ್ಟ್ ಸಿಗ್ತಾವ. ನೆಕ್ಸ್ಟ್ ಇನ್ನು 80 ಪೋಸ್ಟ್ ಗಳು ಯಾರು ಇರ್ತಾವಪ್ಪ ಅಂದ್ರೆ HK ದವ್ರು ಇರ್ತಾವ. ಇನ್ನೊಂದು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ ನೋಡ್ರಿ, ಆ 80 ಪೋಸ್ಟ್ ಒಳಗ ನಾನ್ HK ದವ್ರು ಹೋಗೋದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ಆದ್ರೆ HK ದವ್ರು ಏನಪ್ಪಾ ಅಂದ್ರ ಆ 20 ಪೋಸ್ಟ್ ಗಳು ಏನದಲ್ಲ ಅದ್ರೊಳಗೆ ಬರ್ಬೋದು. ಮೆರಿಟ್ ಒಳಗೆ ಬಂದ್ರಂದ್ರ ಅವ್ನ ಎಲ್ಲಿ ಕನ್ಸಿಡರ್ ಮಾಡ್ತಾನಪ್ಪ ಅಂದ್ರ ನಾನ್ HK ದೊಳಗನೆ ಕನ್ಸಿಡರ್ ಮಾಡ್ತಾನೆ. ಹಂಗಾಗಿ ನಾನ್ HK ದವರು ಏನಾದ್ರು ಜಾಸ್ತಿ ರಿಸಲ್ಟ್ ಮಾಡಿದಾರೆ ಅಂದ್ರೆ ಅವ್ರನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಇನ್ನೇನ್ 20% ನಾನ್ HK ದವ್ರು ಕೊಟ್ಟಿರ್ತಾನಲ್ಲ ಅಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಅವ್ರನ್ನ ಕನ್ಸಿಡರ್ ಮಾಡ್ತಾನೆ. ಹಂಗಾಗಿ ನಮ್ಮ ನಾನ್ HK ದವ್ರಿಗೆ ಏನಪ್ಪಾ ಅಂದ್ರೆ ಅದು ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಮೋಸ ಆಗ್ತದ. ಏನಾಗ್ತದ ಅಲ್ಲಿ? ಮೋಸ ಆಗ್ತದ. ವೇಟ್ ನೋಡ್ರಿ, ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಮೋಸ ಆಗ್ತದ.
ಮೋಸ ಅನ್ನೋಕ್ಕಿಂತ ಅಲ್ಲಿ ನೇಮಕಾತಿ ವಿಧಾನ ಏನಪ್ಪಾ ಅಂದ್ರೆ ಆ ರೀತಿ ಆಗುತ್ತೆ. ನಮಗೆ ಏನ್ ಅನಿಸ್ತದಪ್ಪ ಅಂದ್ರೆ ಇಲ್ಲ ನಮಗೆ ಇಲ್ಲಿ ಮೋಸ ಆಗ್ತದ ಅಂತ ಏನಪ್ಪ ಅಂದ್ರೆ ಸಾಕಷ್ಟು ಸ್ಪರ್ಧಾರ್ಥಿಗಳು ನನ್ನ ಜೊತೆಗೆ ಏನಪ್ಪ ಅಂದ್ರೆ ಹಚ್ಕೊಂಡ್ರ ಸರ್ ಈ ತರ ಮಾಡಿದ್ರೆ ಆಗ್ರಿ ಅಂತ ಇರ್ಲಿ. ಅದೇನಪ್ಪ ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಸ್ಪೆಷಲ್ ಏನ್ ಮಾಡಿದಾರಪ್ಪ ಅಂದ್ರೆ ಕೆಟಗರಿಯನ್ನ ಕೊಟ್ಟಿದ್ದಾರೆ. ಅದೇನೇ ಇರಲಿ, ನಾವ್ ಏನಪ್ಪ ಅಂದ್ರೆ GPSR ಪರೀಕ್ಷೆಗೆ ಏನಪ್ಪ ಅಂದ್ರೆ ಇವತ್ತು ಓದಾಗುತ್ತೀವಿ, TET ಪಾಸ್ ಆಗಿದ್ದೀವಿ, 90 ಮಾರ್ಕ್ಸ್ ತಗೊಂಡಿರಿ ಕೆಲವೊಬ್ರು 100 ಮಾರ್ಕ್ಸ್ಗಳನ್ನ ತಗೊಂಡಿದ್ರಿ, ಕೆಲವೊಬ್ರು ಏನಪ್ಪಾ ಅಂದ್ರೆ 100ಕ್ಕಿಂತ ಹೆಚ್ಚು 120 ತಗೊಂಡಿದ್ರಿ, 116 ತಗೊಂಡಿದ್ರಿ, ಒಬ್ಬೊಬ್ರು ಏನಪ್ಪಾ ಅಂದ್ರೆ 131 ತಗೊಂಡಿದ್ದೀರಿ. ಒಳ್ಳೆ ಗುಡ್ ಸ್ಕೋರ್ 100 ಯಾರು ಕ್ರಾಸ್ ಮಾಡಿದ್ರಲ್ಲ ಅವ್ರಿಗೆಲ್ಲರಿಗೂ ಏನಪ್ಪಾ ಅಂದ್ರೆ ನೇಮಕಾತಿ ಒಳಗ ಸವಾಲು ಎಸೆಯುವುದಕ್ಕಾಗಿದ್ದು ಅಲ್ಲಿ ಸ್ಪರ್ಧೆ ಒಳಗೆ ಭಾಗವಹಿಸೋದಕ್ಕೆ ಏನಪ್ಪಾ ಅಂದ್ರೆ ಅಡ್ಡೆ ಇಲ್ಲ. ಯಾಕಂದ್ರ ಬ್ಯಾಕಪ್ ಸ್ಕೋರ್ ನಮ್ಗೆ ಏನ್ ಚಲೋ ಇತ್ತಂದ್ರ ಮುಂದೆ ಏನಾದ್ರು ಸ್ಪರ್ಧೆಗೆ ಏನಾದ್ರು ಸ್ವಲ್ಪ ಅನಾನುಕೂಲಗಳಾದ್ರೂ ಸಹ ಏನಪ್ಪಾ ಅಂದ್ರೆ ನೇಮಕಾತಿಯಲ್ಲಿ ಏನಪ್ಪಾ ಅಂದ್ರೆ ನಾವ್ ಇರ್ತೀವಿ. ಕೆಲವೊಬ್ಬರ ತಲೆ ಒಳಗೆ ಇನ್ನೊಂದು ವಿಷಯ ಓಡ್ತಿರ್ಬೋದು, ಸರ್ ಆ ಬ್ಯಾಕಪ್ ಸ್ಕೋರ್ ತೆಗಿತಾನ ಅಂತ ಏನಪ್ಪಾ ಅಂದ್ರೆ ಮಾತಾಡ್ತಿರ್ತಾರ. ತೆಗಿಬಹುದು. ಯಾಕಂದ್ರ ಇತ್ತೀಚೆಗೆ ಏನಪ್ಪಾ ಅಂದ್ರೆ VA ಪೋಸ್ಟ್ಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಕೋವಿಡ್ ಪ್ರಾಬ್ಲಮ್ ಆಯ್ತು. ಕೋವಿಡ್ಲಿಂದ ಏನಪ್ಪಾ ಅಂದ್ರೆ ಸಾಕಷ್ಟು ಜನ ಹಾಗೆ ಪಾಸ್ ಆಗಿ ಬಂದ್ರೆ ಅವ್ರಿಗೆ CET ಏನ್ ಮಾಡಿದ್ರಪ್ಪ ಅಂದ್ರೆ ಅವ್ರಿಗೆ ಏನ್ ಮಾಡಿದ್ರಪ್ಪ ಅಂದ್ರ CET ಎಕ್ಸಾಮ್ ಅನ್ನ ಏನ್ ಮಾಡಿದ್ರೆ ಕಂಡಕ್ಟ್ ಅನ್ನ ಮಾಡಿದ್ರು. ಅದೇ ರೀತಿ ಏನಪ್ಪಾ ಅಂದ್ರೆ ಆ ರೀತಿ ಪ್ಲಾನ್ ಮಾಡಿದ್ರೆ ಅದೇ ಮಾದರಿ ಅನುಸರಿಸಿದ್ರಂದ್ರ ನಮ್ಮ GPSR ಪರೀಕ್ಷೆಗೆ ಏನಾಗ್ತಪ್ಪ ಅಂದ್ರೆ ಬ್ಯಾಕಪ್ ಸ್ಕೋರ್ ಅನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ತೆಗಿತಾನೆ. ಆದ್ರೆ ಇನ್ನು ತೆಗಿಬೇಕಂತ ಏನಪ್ಪಾ ಅಂದ್ರೆ ಸಾಕಷ್ಟು ಸ್ಪರ್ಧಾರ್ಥಿಗಳು ಏನಪ್ಪಾ ಅಂದ್ರೆ ಹೋರಾಟ ಮಾಡ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಬಂದಿದಪ್ಪ ಅಂದ್ರ ಇನ್ನೂ ಗೊತ್ತಾಗಿಲ್ಲ. ಅದ್ರ ಬಗ್ಗೆ ಇನ್ನೂ ತಲೆ ಕೆಡಿಸಬೇಡಿ. ನಿಮ್ದು ಬ್ಯಾಕಪ್ ಸ್ಕೋರ್ ಎಷ್ಟನ್ನ ಇರ್ಲಿ, ಈ ಸದ್ಯಕ್ಕ ನೀವೇನ್ ಮಾಡ್ರಿ GPSR ಪರೀಕ್ಷೆಗೆ ತಯಾರು ಮಾಡ್ರಿ. ನಾ GPSR ಪರೀಕ್ಷೆಗೆ ತಯಾರಿ ಮಾಡ್ಬೇಕಂದ್ರ ಯಾವ್ಯಾವ ಪುಸ್ತಕಗಳನ್ನ ಓದ್ಬೇಕು, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಆಗಿರ್ತದ, ಯಾವ ವಿಷಯಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರ ಯಾವ ವಿಷಯಕ್ಕೆ ಯಾವ ಪುಸ್ತಕವನ್ನು ಓದ್ಬೇಕು ಮತ್ತು ಎಷ್ಟು ಮಾರ್ಕ್ಸ್ ಗಳನ್ನ ತೆಗೆದುಕೊಂಡ್ರ ನಾವು ಪಕ್ಕಾ ನೇಮಕಾತಿಯಲ್ಲಿ ಇರ್ತೀವಿ ಅನ್ನೋದು ಏನಪ್ಪಾ ಅಂದ್ರ ಈ ವಿಡಿಯೋದೊಳಗ ಸಂಪೂರ್ಣವಾಗಿ ನಿಮ್ಮೊಂದಿಗೆ ನಾ ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡ್ತಿರ್ತೀನಿ. ನೋಡಿ ಈಗ ಒಂದೇದು ಏನಪ್ಪಾ ಅಂದ್ರ GPT ಪರೀಕ್ಷೆಯ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಅದು ಒಟ್ಟಾರೆಯಾಗಿ ಏನಪ್ಪಾ ಅಂದ್ರೆ GPT ಏನಪ್ಪಾ ಅಂದ್ರೆ 3 ಪೇಪರ್ಗಳು ಬರ್ತಾವ. ಎಷ್ಟು ಪೇಪರ್ ಬರ್ತಾವ? 3 ಪೇಪರ್ಗಳು ಬರ್ತಾವ. ಅದ್ರೊಳಗ ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ ಬರ್ತದೆ. ನೋಡಿ ಇಲ್ಲಿ ಪೇಪರ್ 1 ಏನಪ್ಪಾ ಅಂದ್ರೆ 150 ಅಂಕಕ್ಕೆ ಇರ್ತದೆ. ಎಷ್ಟು ಅಂಕಕ್ಕೆ ಇರ್ತದ? 150 ಅಂಕಕ್ಕೆ ಇರ್ತದ. ಇದನ್ನ ನಾವು ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಎಲ್ಲರೂ ಏನಂತ ಕರಿತಾರ ಅಂದ್ರೆ GK ಪೇಪರ್ ಅಂತ ಕರೀತಾರ. ಏನಪ್ಪಾ ಅಂದ್ರೆ GK ಪೇಪರ್ ಅಂತ ಕರೀತಾರ. ಆದ್ರ ಇದ್ರೊಳಗೆ GK ಒಂದೇ ಇರಂಗಿಲ್ಲ, ಬಹಳಷ್ಟು ಏನಪ್ಪಾ ಅಂದ್ರೆ ವಿಷಯಗಳಿರ್ತಾವ. ಮುಂದ ಯಾವ್ಯಾವ ವಿಷಯಗಳು ಎಷ್ಟೆಷ್ಟು ಮಾರ್ಕ್ಸಿಗೆ ಬರ್ತಾವ ಅನ್ನೋದು ಏನಪ್ಪಾ ನಿಮ್ಮೊಂದಿಗೆ ನಾನು ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಎರಡನೇ ಪೇಪರ್, ಇದು ಏನಪ್ಪಾ ಅಂದ್ರೆ ನೀವು ಟೀಚಿಂಗ್ ಮಾಡ್ತಿರುವಂತ ಸಬ್ಜೆಕ್ಟ್ ಇರ್ತದ. ಮೆಥಡ್ ಏನಪ್ಪಾ ಅಂದ್ರ ಇರ್ತದ. ಸೋಷಿಯಲ್ ಸೈನ್ಸ್ ಟೀಚರ್ ಇದ್ದಂದ್ರ ಸೋಷಿಯಲ್ ಸೈನ್ಸ್ ಇರ್ತದ. ಸೈನ್ಸ್ ಮ್ಯಾಥ್ಸ್ ಟೀಚರ್ ಇದ್ರಪ್ಪ ಅಂದ್ರ ಮ್ಯಾಥ್ಸ್ ಸೈನ್ಸ್ ಏನಪ್ಪಾ ಅಂದ್ರ ಬರ್ತದ. ಇದು ಸಹ ಏನಪ್ಪಾ ಅಂದ್ರ 150 ಅಂಕಕ್ಕೆ ಏನಪ್ಪಾ ಅಂದ್ರೆ ಇರ್ತದ. ಮತ್ತೆ ಇದ್ರೊಳಗೆ ಏನ್ ಮಾಡ್ತೀವಪ್ಪ ಅಂದ್ರೆ 2 ವಿಂಗ್ಸ್ ಗಳನ್ನ ಕಾಣ್ತೀವಿ, ಅಂದ್ರೆ 2 ವಿಭಾಗಗಳನ್ನ ಏನಪ್ಪಾ ಅಂದ್ರೆ ಕಾಣ್ತೀವಿ. ಇಲ್ಲಿ 50 ಮಾರ್ಕ್ಸ್ ಏನಿರ್ತದಪ್ಪ ಅಂದ್ರ MCQs ಗಳು ಇರ್ತಾವ. ಅದ್ರಾಗ ಮೆಥಡಾಲಜಿ ಒಳಗೆ ಏನಪ್ಪಾ ಅಂದ್ರ 50 ಮಾರ್ಕ್ಸ್ ಏನಪ್ಪಾ ಅಂದ್ರೆ MCQs ಗಳು ಇರ್ತಾವ. ಒಂದು 100 ಮಾರ್ಕ್ಸ್ ಇಂದ ಏನಾಗ್ತದಪ್ಪ ಅಂದ್ರ ರೈಟಿಂಗ್ ಪೇಪರ್ ಇರ್ತದ. ಅರ್ಥ ಆಯ್ತು? ಮೆಥಡ್ ಒಳಗೆ ಎಷ್ಟು ಪೇಪರ್ ಇರ್ತಾವ? 2 ಪೇಪರ್ ಇರ್ತಾವ. 50 ಮಾರ್ಕ್ಸ್ ಇಂದ ಏನಿರ್ತದ? MCQs ಇರ್ತದ. ಇನ್ನು 100 ಮಾರ್ಕ್ಸ್ ಏನಿರ್ತದ? ರೈಟಿಂಗ್ ಇರ್ತದ, ರೈಟಿಂಗ್ ಪೇಪರ್ ಇರ್ತದ. ನೆಕ್ಸ್ಟ್ ಈ 150ಕ್ಕೆ ಏನದಲ್ಲ ಇದು ಎಲಿಜಿಬಲ್ ಆತ. ಇಷ್ಟು ಮಾರ್ಕ್ಸ್ ತಗೊಂಡ್ರೆ ಮಾತ್ರ ನಿಮ್ಮನ್ನ ಏನ್ ಮಾಡ್ತಾರಪ್ಪ ಅಂದ್ರ ಅವ್ರು ಕನ್ಸಿಡರ್ ಮಾಡ್ತಾರ. ಇಲ್ಲಾಂದ್ರೆ ಏನ್ ಮಾಡ್ತಾರಪ್ಪ ಅಂದ್ರ ನಿಮ್ಮನ್ನ ನೇಮಕಾತಿಯಿಂದ ಹೊರಗಿಡ್ತಾರ. GK ಪೇಪರ್ನ ನೀವ್ ಎಷ್ಟು ಬೇಕಾದ್ರೂ ಮಾಡ್ರಿ, ನೀವು ಯಾವುದೇ ನೇಮಕಾತಿಯಿಂದ ಹೊರಗೆ ಬರಂಗಿಲ್ಲ. ಆದ್ರೆ ಪೇಪರ್ 2ದಾಗ ಆಗಲ್ಲ. ಇಲ್ಲಿ ನೀವು ಮಿನಿಮಮ್ ಎಷ್ಟು ಅಂಕಗಳನ್ನ ಗಳಿಸಬೇಕಪ್ಪ ಅಂದ್ರ 67 ಪಾಯಿಂಟ್ ಸಮಥಿಂಗ್ ಅಂತ ಬರ್ತದ. ಆ ಟೋಟಲ್ ನೋಡಿದಾಗ 68 ಅಂಕಗಳ ನೀವು ಏನಪ್ಪಾ ಅಂದ್ರ ಕಂಪಲ್ಸರಿ ಪಡಿಬೇಕು. ನೀವು ನೇಮಕಾತಿಯಿಂದ ಹೊರಗೆ ಉಳಿಬಾರ್ದು. ಎದ್ರಿಂದ ನೇಮಕಾತಿಯಿಂದ ಹೊರಗೆ ಉಳಿಬಾರ್ದು. ನಾನು ಎಲಿಜಿಬಲ್ ಆಗ್ಬೇಕಂದ್ರ ಸಾಮಾನ್ಯವಾಗಿ 150ಕ್ಕೆ ಎಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕಪ್ಪ ಅಂದ್ರ 68 ಅಂಕಗಳನ್ನ ತೆಗೆದುಕೊಳ್ಬೇಕು. ನೆನಪಿರ್ಲಿ, GK ಪೇಪರ್ದಾಗ ನೀವು 1 ಮಾರ್ಕ್ಸ್ ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. GKದೊಳಗೆ 1 ಮಾರ್ಕ್ಸ್ ತಗೊಂಡು ಪೇಪರ್ 2 ಏನಪ್ಪಾ ಅಂದ್ರ 68 ಮಾರ್ಕ್ಸ್ ತಗೊಂಡಿದ್ರೆ ನಿಮ್ಮ ನೇಮಕಾತಿಗೆ ಏನ್ ಮಾಡ್ತಾನಪ್ಪ ಅಂದ್ರ ಕನ್ಸಿಡರ್ ಮಾಡ್ತಾನ. ಅದೇ GK ಪೇಪರ್ ಅಂದ್ರ ಪೇಪರ್ 1 ನೀವು 140 ಮಾಡ್ರಿ, ಪೇಪರ್ 2 66 ಮಾಡಿದ್ರು ಸಹ ಏನಾಗ್ತದಪ್ಪ ಅಂದ್ರೆ ನೀವು ನೇಮಕಾತಿಯಿಂದ ಹೊರಗೆ ಬರ್ತೀರಿ.
ಹಾಗಾಗಿ ನೀವು ಯಾವ ಪೇಪರ್ ಅನ್ನ ಜಾಸ್ತಿ ಒತ್ತು ಕೊಡ್ಬೇಕಪ್ಪ ಅಂದ್ರೆ ಇಲ್ಲಿ ಪೇಪರ್ 2ಗೆ ಮತ್ತು ಪೇಪರ್ 3ಗೆ ಏನಪ್ಪಾ ಅಂದ್ರೆ ಜಾಸ್ತಿ ಒತ್ತು ಕೊಡ್ಬೇಕಾಗ್ತದೆ ಇಲ್ಲಿ. ಯಾಕಂದ್ರೆ ಇವು ಸ್ಕೋರ್ ಮಾಡ್ತಿರುವಂತ ಸಬ್ಜೆಕ್ಟ್ಗಳಿಗೂ ಇಲ್ಲಿ ಸ್ಪೆಸಿಫಿಕ್ ಏನಪ್ಪಾ ಅಂದ್ರೆ ಒಂದು ಗ್ರೌಂಡ್ ಅದ, ಆ ಗ್ರೌಂಡ್ ಒಳಗೆ ಏನಪ್ಪಾ ಅಂದ್ರೆ ಸಿಲೆಬಸ್ ಅದ. ಇದನ್ನ ನೀವು ಎಷ್ಟು ಒತ್ತು ಕೊಟ್ಟು ಓದ್ತಿರಲ್ಲ ಅಷ್ಟೇನಪ್ಪಾ ಅಂದ್ರೆ ನಿಮ್ದು ಸ್ಕೋರ್ ಆಗ್ತದ. ಅರ್ಥ ಆಯ್ತು? ಪೇಪರ್ 2 ಎಷ್ಟು ಮಾರ್ಕ್ಸಿಗೆ ಅದ ನೋಡೋಣ ಹೇಳ್ರಿ. 150 ಮಾರ್ಕ್ಸಿಗೆ ಅದ. ನೆಕ್ಸ್ಟ್ ಅದ್ರೊಳಗೆ 2 ವಿಂಗ್ಸ್ ಕಾಣ್ತೀವಿ ನಾವು. ಒಂದು 50 ಮಾರ್ಕ್ಸ್ MCQs ಬರ್ತದ, ಇಂದ 100 ಮಾರ್ಕ್ಸ್ ಏನಪ್ಪಾ ಅಂದ್ರೆ ರೈಟಿಂಗ್ ಸ್ಕಿಲ್ಸ್ ಬರ್ತದ. ಒಟ್ಟಾರೆ ನೀವು ಪಾಸ್ ಆಗ್ಬೇಕಂದ್ರೆ 45% ಅಂದ್ರ 68 ಅಂಕಗಳನ್ನು ಕಂಪಲ್ಸರಿ ಪಡಿಬೇಕು. ಕ್ಲಿಯರ್ ಆಯ್ತ್ರಿ ಪೇಪರ್ 2ದು. ಈಗ ಪೇಪರ್ 3 ಕನ್ನಡ ಇರ್ತದ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಏನಪ್ಪಾ ಅಂದ್ರೆ ಕನ್ನಡ ಇರ್ತದ. ಏನಿರ್ತದ? ಎಲ್ಲರಿಗೂ ಏನಪ್ಪಾ ಅಂದ್ರ ಕನ್ನಡ ಇರ್ತದ. ಇಲ್ಲಿ ಕನ್ನಡ ಎಷ್ಟು ಮಾರ್ಕ್ಸಿಗೆ ಇರ್ತದಪ್ಪ ಅಂದ್ರೆ 100 ಮಾರ್ಕ್ಸಿಗೆ ಇರ್ತದ. ಎಷ್ಟು ಮಾರ್ಕ್ಸಿಗೆ ಇರ್ತದ? 100 ಮಾರ್ಕ್ಸಿಗೆ ಇರ್ತದ. 100 ಮಾರ್ಕ್ಸ್ ಏನಾಗ್ತದಪ್ಪ ಅಂದ್ರೆ ಬರೆಯುವುದೇ ಇರ್ತದ. ಇಲ್ಲಿ ರೈಟಿಂಗ್ ಇರ್ತದ. 100 ಮಾರ್ಕ್ಸ್ ಏನಿರ್ತದಪ್ಪ ಅಂದ್ರ ರೈಟಿಂಗ್ ಇರ್ತದ. ಇಲ್ಲಿ 100 ಮಾರ್ಕ್ಸಿಗೆ ನೀವು ಶೇಕಡ ಎಷ್ಟು ಅಂಕಗಳನ್ನು ಗಳಿಸಬೇಕಾಗಿತ್ತಪ್ಪ ಅಂದ್ರ 50% ಏನಪ್ಪಾ ಅಂದ್ರೆ ಗಳಿಸಬೇಕಾಗತ್ತ. ಅಂದ್ರೆ ಸುಮಾರು ಎಷ್ಟಪ್ಪ ಅಂದ್ರೆ 50 ಅಂಕಗಳ 100ಕ್ಕೆ 50 ಅಂಕಗಳನ್ನು ಪಡೆದ್ರೆ ನೀವು ಎಲಿಜಿಬಲ್ ಆಗಿರ್ತೀರಿ. GPT ಪರೀಕ್ಷೆ ಒಟ್ಟು ಟೋಟಲ್ ಎಷ್ಟು ಮಾರ್ಕ್ಸಿಗೆ ಅದಂದ್ರ 400 ಮಾರ್ಕ್ಸಿಗೆ ಅದ. ಎಷ್ಟು ಮಾರ್ಕ್ಸಿಗೆ ಅದದು? 400 ಮಾರ್ಕ್ಸಿಗೆ ಅದ. ಫಸ್ಟ್ ಪೇಪರ್ 150 ಅದ, ಎರಡನೇ ಪೇಪರ್ 150, 300 ಆಯ್ತು. ಪೇಪರ್ 3 ಅಂದ್ರೆ ಕನ್ನಡ ಪೇಪರ್ ಎಷ್ಟಕ್ಕೆ ಬಂತು? 100 ಆಯ್ತು. ಒಟ್ಟ ಟೋಟಲ್ ಎಷ್ಟು ಮಾರ್ಕ್ಸ್ ಅದು? 400 ಮಾರ್ಕ್ಸ್ ಅದು. ಕೆಲವರು ತಲೆ ಒಳಗ 400 ಮಾರ್ಕ್ಸಿಗೆ ನಾ ಎಷ್ಟು ತಗೊಂಡ್ರೆ ನೇಮಕಾತಿ ಹಾಕ್ತೇನ್ರಿ ಅಂತಾರ. ಕೆಲವೊಬ್ರು ಏನ್ ಮಾಡ್ತಾರದಪ್ಪ ಅಂದ್ರ ಈ ಕಾಸ್ಟ್ ಎಷ್ಟಕ್ಕೆ ನಿಂತದ, ಆ ಕಾಸ್ಟ್ ಎಷ್ಟಕ್ಕೆ ನಿಂತದ, ಮೈ ವುಮೆನ್ಸ್ ಎಷ್ಟು ನಿಂತದ, GM ಕಟ್ ಆಫ್ ಎಷ್ಟ ಅದ, ಹಿಂಗೆಲ್ಲ ಯೋಚನೆ ಮಾಡ್ತಿರ್ತಾರೆ. ಅದನ್ನೆಲ್ಲ ಈ ಸದ್ಯಕ್ಕೆ ಯಾವುದೇ ಯೋಚನೆ ಮಾಡಕ್ ಹೋಗ್ಬೇಡ್ರಿ ನೀವು. ನಿಮ್ ತಲೆಯಾಗ ಒಂದೇ ಇರ್ಬೇಕು ವಿಚಾರ. ಏನಿರ್ಬೇಕಪ್ಪ ಅಂದ್ರ ನಾನು ಈ ಸಲ ಏನಪ್ಪಾ ಅಂದ್ರೆ ಟೀಚರ್ ಜಾಬ್ ಪಡಿತೀನಿ. ನಾನು ಏನಿಲ್ಲಪ್ಪ ಅಂದ್ರು 400ಕ್ಕೆ ಒಂದು 300 ಅಬೌವ್ ಸ್ಕೋರ್ ಮಾಡ್ತೀನಿ ಅನ್ನೋದು ನಿಮ್ ತಲೆಯಾಗ ಅಷ್ಟೇ ಇರಲಿ. ಆಮೇಲೆ ಏನದ ಕೆಟಗರಿ ಆಗಿರ್ಬೋದು, ವುಮೆನ್ ಆಗಿರ್ಬೋದು, GM ಅವೆಲ್ಲ ಬಿಟ್ಬಿಡ್ರಿ. ಈಗ ಮೊದಲು ಏನ್ ಮಾಡ್ರಿ ನೀವು GM ದೊಳಗೆ ಕೂಡಾಕ ಏನ್ ಮಾಡ್ರಪ್ಪ ಅಂದ್ರ ಸ್ಟಡಿ ಮಾಡಿ ಅಷ್ಟೇ ಎಫರ್ಟ್ ಮಾಡ್ರಿ. ಒಂದು ವ್ಯಾಖ್ಯೆ ಬರ್ತದ ನೋಡ್ರಿ. ಚಂದ್ರನಾಗುವ ಆಶೆ ಕಾಣಬೇಕಂತ. ಏನ್ ಕಾಣಬೇಕು ನಾವು? ಚಂದ್ರನಾಗುವ ಆಶೆ ಕಾಣಬೇಕಂತ. ಅದರಲ್ಲಿ ಒಂದು ಚುಕ್ಕಿಯಾಗಿ ಆದ್ರೂ ನಾವು ಒಳೆಯುತ್ತೇವೆ ಅಂತ. ಅದ್ರ ಸಲುವಾಗಿ ನೀವೇನ್ ಮಾಡ್ರಿ? GM ಪೋಸ್ಟ್ ಒಳಗ ಕೂಡುದಕ್ಕ ಪ್ರಯತ್ನ ಮಾಡ್ರಿ. ಆ ಲೆವೆಲ್ಗೆ ಏನಪ್ಪಾ ಅಂದ್ರೆ ನೀವು ಸ್ಟಡಿ ಮಾಡ್ರಿ. ಅದರಲ್ಲಿ GM ದಾಗ ಆಗ್ಲಿಲ್ಲ ಅಂದ್ರು ಕೆಳಗಡೆ ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ಪೋಸ್ಟ್ ಫಿಕ್ಸ್ ರಿಸರ್ವ್ ಆಗಿರ್ತದ. ಅದ್ರ ಸಲುವಾಗಿ ಹೇಳಿದ್ ನಾವು ಚಂದ್ರನಾಗುವ ಆಶೆ ಕಾಣಬೇಕು. ಚಂದ್ರನ ಆಗ್ಲಿಲ್ಲ ಅಂದ್ರ ಕೊನೆಗೆ ನಾವ್ ಏನಾಗ್ತೀವಪ್ಪ ಅಂದ್ರ ಅದ್ರಲ್ಲಿ ಸಣ್ಣದಾದ ಒಂದು ಚುಕ್ಕಿಯಾಗಿ ಏನಾಗ್ತೀವಪ್ಪ ಅಂದ್ರ ಒಳಿತೀವಿ. ಅರ್ಥ ಆಯ್ತ್ರಿ? ನೆಕ್ಸ್ಟ್ ನೋಡ್ರಿ, ಪೇಪರ್ 1 ಒಟ್ಟ ಎಷ್ಟಪ್ಪ ಅಂದ್ರ 150 ಮಾರ್ಕ್ಸಿಗೆ ಇರ್ತದ. ಅದ್ರಾಗ ಫಸ್ಟ್ ಭಾಗ ಬರ್ದೇನಪ್ಪ ಅಂದ್ರ ಸಾಮಾನ್ಯ ಕನ್ನಡ ಬರ್ತದ. ಬಹಳ ಈಜಿ ಇರ್ತದ. 25 ಮಾರ್ಕ್ಸಿಗೆ ಇರ್ತದ. ಕನ್ನಡ ಎಷ್ಟಕ್ಕೆ ಇರ್ತದ? 25 ಮಾರ್ಕ್ಸಿಗೆ ಇರ್ತದ. ಇದಕ್ಕೆ ಯಾವ ಪುಸ್ತಕಗಳನ್ನು ಓದ್ಬೇಕ್ರಿ ನಾನು? ಬಹಳ ಈಜಿ ಅದ. ನೀವೇನ್ ಮಾಡ್ರಿ ಅಂದ್ರ ರೆಫರೆನ್ಸ್ ಬುಕ್ಸ್ ಏನ್ ಮಾಡ್ರಿ, ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸಾಮ್ಗೆ ಏನ್ ಮಾಡ್ರಪ್ಪ ಅಂದ್ರೆ ಗೌರ್ಮೆಂಟ್ ಬುಕ್ಸ್ ಗೌರ್ಮೆಂಟ್ ಬುಕ್ಸ್ ಏನ್ ಮಾಡ್ರಪ್ಪ ಅಂದ್ರ ರೆಫರ್ ಮಾಡ್ರಿ. ಬಹಳಷ್ಟು ವಿಷಯಗಳು ಏನ್ ಮಾಡ್ತಾನಪ್ಪ ಅಂದ್ರೆ ನಮ್ GPT ಪರೀಕ್ಷೆಗೆ ಬೇರೆ ಬೇರೆ ಎಕ್ಸಾಮ್ಗೆ ಏನಪ್ಪಾ ಅಂದ್ರ ಆಥರ್ಸ್ ಬುಕ್ಸ್ ಗಳು ಓದಾಕೊಂತ್ರಿ. ಆದ್ರ ನಮ್ಮ GPT ಪರೀಕ್ಷೆಗೆ ಏನ್ ಮಾಡ್ತಾನಪ್ಪ ಅಂದ್ರ ಎಲ್ಲವೂ ಏನ್ ಮಾಡ್ತಾನಪ್ಪ ಅಂದ್ರ ಗೌರ್ಮೆಂಟ್ ಬುಕ್ಸ್. ಅದು ಎಲ್ಲಿಂದಪ್ಪ ಅಂದ್ರ 5ರಿಂದ 10ನೇ ಕ್ಲಾಸ್ ಒಳಗೆ ಏನ್ ಅದಾವಲ್ಲ ಅದೇ ವಿಷಯಗಳು ಏನ್ ಮಾಡ್ತಾನಪ್ಪ ಅಂದ್ರ ನಮಗ ಎಕ್ಸಾಮ್ಕ ಕೇಳ್ತಾನ. ಅದ್ರ ಸಲುವಾಗಿ ಇಲ್ಲಿ ಏನ್ ಮಾಡ್ರಪ್ಪ ಅಂದ್ರ GPT ಪರೀಕ್ಷೆಗೆ ತಯಾರಿ ಮಾಡಿದ್ರು ಆಥರ್ ಬುಕ್ಸ್ ಏನದವಲ್ಲ ಎಲ್ಲವೂ ಸೈಡ್ಗೆ ಇಡ್ರಿ. ಗೌರ್ಮೆಂಟ್ ಬುಕ್ಸ್ ಏನ್ ಮಾಡ್ರಪ್ಪ ಅಂದ್ರ ನಿಮ್ಮ ಸ್ಟಡಿ ಟೇಬಲ್ ಮೇಲೆ ಇರ್ಲಿ. ನೋಡ್ರಿ, ಇಲ್ಲೊಂದು ಬುಕ್ಕ ತೋರಿಸ್ತೇನೆ ನೋಡ್ರಿ ನಿಮಗ. ಇದು ಕಾಣ್ತದ? ಸಿರಿಗನ್ನಡ ಬುಕ್ಕ. ಇದು 9th ಪುಸ್ತಕ. ಇದು ಇಲ್ಲಿ ಕನ್ನಡ ವಿಷಯಕ್ಕೆ ನೀವು ಏನೇನ್ ತಯಾರಿ ಮಾಡ್ಬೇಕಾಗ್ತದ ನೋಡ್ರಿ. ಇಲ್ಲಿ ಪಾಠದಿಂದ ಏನ್ ಮಾಡಿರ್ತಾನಪ್ಪ ಅಂದ್ರ ಪ್ರಶ್ನೆಗಳನ್ನು ನೋಡ್ರಿ, ಪಾಠದಿಂದ ಏನ್ ಮಾಡಿರ್ತಾನಪ್ಪ ಅಂದ್ರ ಪದಗಳ ಅರ್ಥ ಕೊಟ್ಟಿರ್ತಾನ. ಏನ್ ಮಾಡ್ರಿ? ಪದಗಳ ಅರ್ಥ ಏನ್ ಮಾಡಿರ್ತಾನಪ್ಪ ಅಂದ್ರ ಇಲ್ಲಿ ಕೊಟ್ಟಿರ್ತಾನ. ಇಲ್ಲಿ ಕೊಟ್ಟಿದ್ದ ನೋಡ್ರಿ, ಕಾಣ್ತದ? ಈ ಪದಗಳನ್ನ ಅರ್ಥ ಏನ್ ಮಾಡ್ತಾನಪ್ಪ ಅಂದ್ರ ನಮಗ ಕನ್ನಡ ಪರೀಕ್ಷೆ ಕೇಳ್ತಾನ. ಏನೇನ್ ಕೇಳ್ತಾನ? ಸರಿ ಯಾವದಾದ, ತಪ್ಪು ಯಾವದಾದ ಅಂತ ಒಮ್ಮೆ ಪ್ರಶ್ನೆಗಳನ್ನ ಕೇಳ್ತಾನ. ನೆಕ್ಸ್ಟ್ ಸಮಾನಾರ್ಥಕ ಪದಗಳನ್ನ ಕೇಳ್ತಾನ, ವಿರುದ್ಧಾರ್ಥಕ ಪದಗಳನ್ನ ಕೇಳ್ತಾನ,
ತಸ್ತಮ ತದ್ಭವಗಳನ್ನ ಕೇಳ್ತಾನ. ಇವು ಪದಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ಓದ್ಬೇಕಾಗ್ತದೆ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರ ಈ ಪಾಠ ಹಿಂದಗಡೆ ಏನಪ್ಪಾ ಅಂದ್ರ ಭಾಷಾಭ್ಯಾಸ ಚಟುವಟಿಕೆಗಳು ಇರ್ತಾವ. ಇಲ್ಲಿ ನೋಡ್ರಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಆಗಮ ಸಂಧಿಗಳ ಬಗ್ಗೆ ಕೊಟ್ಟಿದ್ದಾನ, ಸಂಧಿಗಳ ಬಗ್ಗೆ ಏನಪ್ಪಾ ಅಂದ್ರ ಕೊಟ್ಟಿದ್ದಾನ. ನೀವು ಇಲ್ಲಿಯೂ ಸಂಧಿಗಳನ್ನ ಏನ್ ಮಾಡ್ರಪ್ಪ ಅಂದ್ರ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಗೌರ್ಮೆಂಟ್ಸ್ ಬುಕ್ಸ್ ಅನ್ನ ಏನ್ ಮಾಡ್ರಪ್ಪ ಅಂದ್ರ ರೆಫರ್ ಮಾಡ್ರಿ. ಯಾವ ವಿಷಯಕ್ಕೆ ಇದು? ಕನ್ನಡ ವಿಷಯಕ್ಕೆ. ನಾವು ಸಾಮಾನ್ಯ ಕನ್ನಡ ಬಗ್ಗೆ ಮಾತಾಡಕೊಂತೀವಿ. ಸಾಮಾನ್ಯ ಕನ್ನಡ ಎಷ್ಟು ಮಾರ್ಕ್ಸ್ ಇರ್ತದ ಅಂದ್ರ 25 ಮಾರ್ಕ್ಸ್ ಇರ್ತದ. ರೆಫರೆನ್ಸ್ ಬುಕ್ ಯಾವ್ದು ಏನಾಗಿರ್ಲಿಲ್ಲಪ್ಪ ಅಂದ್ರ ಗೌರ್ಮೆಂಟ್ ಬುಕ್ಸ್ ಆಗಿರ್ಲಿ. ಸರ್ ನನಗೆ ಗೌರ್ಮೆಂಟ್ ಬುಕ್ಸ್ ಏನಾಗ್ತದಪ್ಪ ಅಂದ್ರ ಕಡಿಮೆ ಅನಿಸ್ತದ ಅಂದ್ರ ನೀವ್ ಏನ್ ಮಾಡ್ರಪ್ಪ ಅಂದ್ರ ಇಲ್ಲಿ ನೋಡ್ರಿ, ಸಾರಿ ನೋಡ್ರಿ, ಇಲ್ಲಿ ನೋಡ್ರಿ, ಸಮಗ್ರ ವರ್ಷಗನ್ನಡ ವ್ಯಾಕರಣ ಅಂತ ಅರಳಿಗುಪ್ಪಿ ಸರ್ ಪುಸ್ತಕ. ಅದು ಬಹಳ ಬೆಸ್ಟ್ ಪುಸ್ತಕ ಇದು. ಇದನ್ನ ಓದೇ ನಾವ್ ಏನ್ ಮಾಡಿದ್ವಪ್ಪ ಅಂದ್ರೆ 2022 GPT ಶಿಕ್ಷಕರಾಗಿ ನೇಮಕೊಂಡಿದ್ವಿ. ಬಹಳ ಚಲೋ ಪುಸ್ತಕ ಅದು. ನೋಡ್ರಿ, ಇದ್ರೊಳಗೆ ನಿಮಗೆ ಏನಾದ್ರು ಮಾಹಿತಿ ಸ್ವಲ್ಪ ಕಮ್ಮಿ ಅನಿಸ್ತಿತ್ತು, ಟೈಮ್ ಜಾಸ್ತಿ ಸಿಗ್ತಿತ್ತು ಅಂದ್ರ ಆಮೇಲೆ ಇದನ್ನ ಏನ್ ಮಾಡ್ರಪ್ಪ ಅಂದ್ರ ರೆಫರ್ ಮಾಡ್ರಿ. ಅರ್ಥ ಆಯ್ತು ನಾ ಹೇಳ್ತಿರೋದು? ಒಂದು ಫಸ್ಟಿಗೆ ಪ್ರಿಫರೆನ್ಸ್ ಯಾವ್ದಕ್ ಕೊಡ್ತೀರಿ? ಗೌರ್ಮೆಂಟ್ ಪುಸ್ತಕಕ್ಕೆ ಕೊಡ್ರಿ. ಆಮೇಲೆ ಏನ್ ಮಾಡ್ತೀರಪ್ಪ ಅಂದ್ರ ಆಥರ್ಸ್ ಬುಕ್ಸ್ ಕೊಡ್ರಿ. ಯಾಕಂದ್ರ ನಿಮಗ್ ಇವನು ಓದೋಷ್ಟು ಏನಾಗ್ತದಪ್ಪ ಅಂದ್ರ ಟೈಮ್ ಮುಗಿದು ಹೋಗ್ತದ. ಇನ್ನು ಏನಪ್ಪಾ ಅಂದ್ರ ಕಾಲ್ಫಾರ್ಮ್ ಆಗಿಲ್ಲ. ಈಗ ಆಲ್ರೆಡಿ ಏನಪ್ಪಾ ಅಂದ್ರ ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಏನಪ್ಪಾ ಅಂದ್ರ ಬೆಳಗಾವಿ ಅಧಿವೇಶನದೊಳಗೆ ಏನಪ್ಪಾ ಅಂದ್ರ ಚರ್ಚೆ ಆಗ್ಯದ. 5267 ಪೋಸ್ಟ್ ಹೆಚ್ಚಿಗೆ ಮಾಡ್ತೀವಿ, ಇನ್ 5000 ಏನಪ್ಪಾ ಅಂದ್ರ ನಾನ್ ಹೆಚ್ಚಿಗೆ ಮಾಡ್ತೀವಿ ಅಂತ ಏನಪ್ಪಾ ಅಂದ್ರ ಆಲ್ರೆಡಿ ಸದನದೊಳಗೆ ಏನಪ್ಪಾ ಅಂದ್ರ ಪ್ರಶ್ನೆಗೆ ಉತ್ತರಗಳು ಬಂದಿದಾವ್. ನಿಮ್ ಪ್ರಿಪೇರ್ ಏನಪ್ಪಾ ಅಂದ್ರ ಬಹಳಷ್ಟು ಏನಾಗಿರ್ಬೇಕಂದ್ರ ಜರೂರ್ ಆಗಿರ್ಬೇಕಾಗ್ತದ, ಬಹಳ ಜೋರ್ ಇರ್ಬೇಕಾಗ್ತದ. ಇದು ಏನಪ್ಪಾ ಅಂದ್ರ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟದ್ದು. ನೋಡ್ರಿ, ಇನ್ನೊಂದು ಕನ್ನಡ ವಿಷಯ ಅಂದ್ಕನೆ ಕೆಲವೊಬ್ರು ಏನ್ ಮಾಡ್ಬಿಡ್ತೀರಪ್ಪ ಅಂದ್ರ ಆ 100 ಮಾರ್ಕ್ಸಿಗೆ ರೈಟಿಂಗ್ ಐತಲ್ಲ ಅದನ್ನ ತಿಳ್ಕೊಂಡ್ಬಿಡ್ತೀರಿ. ಇಲ್ಲ, ಅದು 100 ಮಾರ್ಕ್ಸಿಗೆ ಇದ್ದಿದ್ದು ಸಪರೇಟ್. ಇದು GK ಪೇಪರ್ದೊಳಗ, ಪೇಪರ್ 1 ಸಾಮಾನ್ಯ ಕನ್ನಡ ಅಂತ ಕೇಳಿಗೆ ಅದ 25 ಮಾರ್ಕ್ಸಿಗೆ ಕೇಳ್ತಾನೆ. ಅರ್ಥ ಆಯ್ತು? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಜನರಲ್ ಇಂಗ್ಲಿಷ್ ಬರ್ತದ. ಜನರಲ್ ಇಂಗ್ಲಿಷ್ ಏನಪ್ಪಾ ಅಂದ್ರ 25 ಮಾರ್ಕ್ಸಿಗೆ ಇರ್ತದ. ಇದಕ್ಕ ರೆಫರೆನ್ಸ್ ಬುಕ್ ಏನ್ ಮಾಡ್ರಪ್ಪ ಅಂದ್ರ ಗೌರ್ಮೆಂಟ್ ಏನ್ ಪ್ರಿಂಟ್ ಮಾಡಿದಂತ ಇಂಗ್ಲಿಷ್ ಪಠ್ಯ ಪುಸ್ತಕಗಳು ಏನದವಲ್ಲ ಅವುಗಳನ್ನ ಏನ್ ಮಾಡ್ರಪ್ಪ ಅಂದ್ರೆ ಯೂಸ್ ಮಾಡ್ರಿ. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ರಪ್ಪ ಅಂದ್ರ 5ರಿಂದ 10ನೇ ಕ್ಲಾಸ್ ವರೆಗೆ ಎಲ್ಲ ಇಂಗ್ಲಿಷ್ ಬುಕ್ಸ್ ಅನ್ನು ಕಲೆಕ್ಟ್ ಮಾಡ್ರಿ. ಕೆಲವೊಬ್ರು ಏನಪ್ಪಾ ಅಂದ್ರೆ ಇಂಗ್ಲಿಷ್ ಟೀಚರ್ಸ್ ಆಗಿ ಅಪಾಯಿಂಟ್ ಆಗೋರು ಇರ್ತದಲ್ಲ, ಅವ್ರಿಗೂ ಸಾಧ್ಯವಾದಷ್ಟು ಏನ್ ಮಾಡ್ರಿ ಅಂದ್ರೆ 5ರಿಂದ 10ನೇ ತರಗತಿವರೆಗೆ ಏನ್ ಮಾಡ್ರಿ ಅಂದ್ರೆ ಬುಕ್ಸ್ ಗಳನ್ನ ಕಲೆಕ್ಟ್ ಮಾಡ್ರಿ. ಅದರಿಂದ ಭಾಷಾಭ್ಯಾಸ ಚಟುವಟಿಕೆಗಳು ಏನದಲ್ಲ ಅವನೇ ಏನಪ್ಪಾ ಅಂದ್ರ ಪದೇ ಪದೇ ನೀವೇನಪ್ಪಾ ಅಂದ್ರ ಓದಿದ್ರಂದ್ರ ನೀವು ಇಂಗ್ಲಿಷ್ ಟೀಚರ್ ಪಕ್ಕ ಆಗ್ತೀರಿ. ಮತ್ತೆ ಅದ್ರ ಜೊತೆಗೆ ಅಂದ್ರ ಜನರಲ್ ಪೇಪರ್ ಏನ ಇಂಗ್ಲಿಷ್ ಅದಲ್ಲ ಅಂದ್ರ ಪೇಪರ್ 1 ಒಳಗೆ ಏನ್ ಜನರಲ್ ಇಂಗ್ಲಿಷ್ ಬರ್ತದಲ್ಲ ಅದಕ್ಕೂ ಸಹ ಏನಾಗ್ತದಪ್ಪ ಅಂದ್ರ ಹೆಲ್ಪ್ ಆಗ್ತದ. ಅದ್ರ ಜೊತೆಗೆ ಇಂಗ್ಲಿಷ್ ಇನ್ನೊಂದು ಪುಸ್ತಕ ಏನಪ್ಪಾ ಅಂದ್ರೆ ಇಲ್ಲದು ಇಂಗ್ಲಿಷ್ ಗ್ರಾಮರ್ ಬುಕ್ ಅದ. ಇದನ್ನ ಯಾರು ಬರ್ದಾರಪ್ಪ ಅಂದ್ರ ರೆನ್ ಅಂಡ್ ಮಾರ್ಟಿನ್ ಅವ್ರ ಪುಸ್ತಕ ಬರ್ದಾರ. ಬಹಳ ಚಲೋ ಪುಸ್ತಕ ಅದ. ಬಹಳಷ್ಟು ಎಕ್ಸಾಂಪಲ್ ಒಂದಿಗೆ ಏನಪ್ಪಾ ಅಂದ್ರೆ ಉದಾಹರಣೆಗಳ ಸಹಿತ ಏನ್ ಮಾಡಿದಾನಪ್ಪ ಅಂದ್ರ ಬಹಳ ಚಂದ ಎಕ್ಸ್ಪ್ಲೈನ್ ಮಾಡಿದಾರ ಪುಸ್ತಕ. ನಾನು ಏನಪ್ಪಾ ಅಂದ್ರೆ GPST ತಯಾರಿ ಮಾಡುವಾಗ ಇದನ್ನೇ ಓದಿದ್ದು. ಇದನ್ನೇ ಓದಿದ್ದು. ಇದನ್ನ ಓದಿ ಏನಪ್ಪಾ ಅಂದ್ರ 25ಕ್ಕೆ ಏನಪ್ಪಾ ಅಂದ್ರ 19 ಮಾರ್ಕ್ಸ್ಗಳು ಏನಪ್ಪಾ ಅಂದ್ರ ನನಗೆ ಬಂದಿದ್ದು ಇಲ್ಲಿ. ಇದು ಏನಪ್ಪಾ ಅಂದ್ರ ಬಹಳ ಚಲೋ ಪುಸ್ತಕ. ಇದೊಂದು ಏನ್ ಮಾಡ್ರಪ್ಪ ಅಂದ್ರ ರೆಫರ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, GK ಪೇಪರ್ ಬರ್ತದ. ನೆಕ್ಸ್ಟ್ ಸಾಮಾನ್ಯ ಜ್ಞಾನ ಅಂತ ಬರ್ತದ. ಇದು ಸಹ ಏನಪ್ಪಾ ಅಂದ್ರ 25 ಮಾರ್ಕ್ಸಿಗೆ ಏನಪ್ಪಾ ಅಂದ್ರೆ ಇರ್ತದ. ಈ GK ಅಂದ್ರೆ ಏನಪ್ಪಾ ಅಂದ್ರೆ ಬಹಳ ಅಗಾಧ ಸಾಗರ ಇದ್ದಂಗಿದು. ನೀವು GK ಎಷ್ಟು ಓದಿದ್ರು ಸಹ ಏನಪ್ಪಾ ಅಂದ್ರ ಬಹಳ ಕಮ್ಮಿ ಆಗ್ತದ. ಯಾಕಂದ್ರ GK ಅನ್ನೋ ಸಬ್ಜೆಕ್ಟ್ ನಿರಂತರವಾಗಿ ಯಾರಿಗೆ ಓದ್ತಾರ ಅವ್ರಿಗೆ ಏನಪ್ಪಾ ಅಂದ್ರೆ ಕೈ ಹಿಡ್ತಿರ್ತದ. ಈಗ ಅಷ್ಟೊಂದು ಸಮಯ ಇಲ್ಲ. ಮೊದಲು ಕೆಲವೊಬ್ರು ಓದಿರ್ತೀರಿ, ಕೆಲವೊಬ್ರು ಓದಿರ್ದಿಲ್ಲ, ಕೆಲವೊಬ್ರು ಬೇರೆ ಬೇರೆ ಎಕ್ಸಾಮ್ಗೆ ಏನಪ್ಪಾ ಅಂದ್ರೆ ಪ್ರಿಪೇರ್ ಆಗ್ತಿರ್ತಾರಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ GPT ಕೇಳುವಂತ GK ಪ್ರಶ್ನೆಗಳು ವಜ್ಜೆ ಅನ್ಸಂಗಿಲ್ಲ. ಆದ್ರ ಕೇವಲ ಟೀಚರ್ ಪೋಸ್ಟಿಗೆ ಯಾರು ತಯಾರಿ ಮಾಡ್ತಿರ್ತಾರಲ್ಲ ಅವ್ರು GK ಸ್ವಲ್ಪ ರಿಲೇಟೆಡ್ ಬಹಳ ಕಮ್ಮಿ ಇರ್ತಾರ. ಅವ್ರು GK ಓದ್ತಿರೋದಿಲ್ಲ, ಬರೀ ಏನ್ ಮಾಡ್ತಿರಪ್ಪ ಅಂದ್ರೆ ಪಠ್ಯ ಪುಸ್ತಕಗಳನ್ನೇ ಓದ್ತಿರ್ತಾರ. ಅಂತವ್ರಿಗೆ ಏನಪ್ಪಾ ಅಂದ್ರೆ GK ವಜ್ಜೆ ಆಗ್ತದ. ಈ GK ಸುಮ್ನೆ ಹಾಗೆ ಕವರ್ ಆಗಂಗಿಲ್ಲ. ಡೈಲಿ ನ್ಯೂಸ್ ಪೇಪರ್ ಓದ್ಬೇಕು, ಮ್ಯಾಗಝಿನ್ಸ್ ಓದ್ಬೇಕು, ಡೈಲಿ ಅಪ್ಡೇಟ್ ಅದು ಅಂದ್ರ ಎಲ್ಲ ಒಂದು ಕ್ವಶನ್ಸ್ ಗಳು ಏನಾಗ್ತಾವಪ್ಪ ಅಂದ್ರೆ ನಮಗ್ ಕೈ ಹಿಡಿತಿರ್ತಾವ. ಆದ್ರ ನೀವ್ ಒಂದಿಷ್ಟು ಕಾಮನ್ಸ್ ಬುಕ್ಸ್ ಅದಾವ ಏನಪ್ಪಾ ಅಂದ್ರ GK ಕೆಲವೊಂದಿಷ್ಟು ಏನಪ್ಪಾ ಅಂದ್ರ ಬೇಸಿಕ್ಸ್ ಏನಪ್ಪಾ ಅಂದ್ರ ಮಾಹಿತಿ ಇರ್ತದ. ನಮ್ GPT ಕೇಳೋದ ಏನಪ್ಪಾ ಅಂದ್ರ ಬೇಸಿಕ್ಸ್ ಮಾಹಿತಿನೇ ಏನಪ್ಪಾ ಅಂದ್ರ ಅಂತ ಕೇಳ್ತಾನ. ಇಲ್ಲಿ ನಾನು GPT ಪರೀಕ್ಷೆ ಬರೆಯುವಾಗ ಓದಿದಂತ ಪುಸ್ತಕಗಳು ಯಾವಪ್ಪ ಅಂದ್ರ ಇಲ್ಲಿ ನೂತನ GK ಅಂತ ಪುಸ್ತಕ ಅದ. ನೂತನ ಚಾಣಕ್ಯ ಪ್ರಕಾಶನ BT ಪಾಟೀಲ್ ಸರ್ ಬರೆದಂತ ಒಂದು ಪುಸ್ತಕ ಅದ.
ಇದು ಪುಸ್ತಕ ಏನಪ್ಪ ಅಂದ್ರ ನೂತನ ಜಿಕೆ ಬಹಳ ಚಲೋ ಅದ. ಇದ್ರ ಒಳಗೆ ಏನ್ ಮಾಡಿದಾನಪ್ಪ ಅಂದ್ರ ಬೇಸಿಕ್ ಇನ್ಫಾರ್ಮೇಶನ್ ಏನ್ ಬೇಕಲ್ಲ ಎಲ್ಲವೂ ಏನ್ ಮಾಡಿದಾನಪ್ಪ ಅಂದ್ರ ಹತ್ ಕೊಟ್ಟಿದ್ದಾನ. ನೀವು ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ ಜಿಕೆ ಕವರ್ ಆಗ್ತದ, ಭಾರತ ಜಿಕೆ ಕವರ್ ಆಗ್ತದ, ನೆಕ್ಸ್ಟ್ ಇಂಡಿಯನ್ ಹಿಸ್ಟ್ರಿ ಕವರ್ ಆಗ್ತದ, ಕರ್ನಾಟಕ ಹಿಸ್ಟ್ರಿ ಕವರ್ ಆಗ್ತದ, ಐಸಿ ಕವರ್ ಆಗ್ತದ, ಎಲ್ಲಾ ವಿಷಯಗಳು ಕಂಪ್ಯೂಟರ್ ಸಹ ಏನಪ್ಪಾ ಅಂದ್ರೆ ಇದ್ರೊಳಗೆ ಕೊಟ್ಟಿದ್ದಾನೆ. ನೀವು ಜಿಕೆ ಏನ್ ಮಾಡಿರಪ್ಪ ಅಂದ್ರ ಸಾಧ್ಯ ಇನ್ನೂ ನಿಮ್ಗೆ ಏನಪ್ಪಾ ಅಂದ್ರೆ ಇನ್ನೂ ಕನ್ಫರ್ಮ್ ಆಗಿಲ್ಲ, ಕನ್ಫರ್ಮ್ ಮಾಡ್ತಾನೆ. ಯಾಕಂದ್ರೆ ಡಿಸೆಂಬರ್ 30ಕ್ಕೆ ಏನಪ್ಪಾ ಅಂದ್ರೆ ರಿಸಲ್ಟ್ ಬರ್ತಿದ ಅಂತ ಹೇಳಿದಾರೆ. ಈ ಸಲ ಏನ್ ಹೇಳ್ತಾರಪ್ಪ ಅಂದ್ರೆ ಅದೇ ಏನಪ್ಪಾ ಅಂದ್ರೆ ಕರೆ ಆಗ್ತದೆ. ಯಾಕಂದ್ರ ಈಗ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಟಿ ಆನ್ಸರ್ ಬಂದಿದ್ ನೋಡ್ರೆ ನಮಗ್ ಗೊತ್ತಾಗ್ತದೆ ಬಹಳಷ್ಟು ಸ್ಪೀಡ್ ಅದಾರ. ನಮಗೆ ಎಕ್ಸಾಮ್ ಪ್ರಿಪೇರ್ ಆಗೋಕೆ ಹಬ್ಬ ಅಂದ್ರೆ ಒಂದ್ 2 ರಿಂದ 3 ತಿಂಗಳು ಅಷ್ಟೇ ಟೈಮ್ ಸಿಗ್ತದೆ. ಅಷ್ಟ್ರೊಳಗೆ ನೀವ್ ಏನ್ ಮಾಡ್ರಿ ಸದ್ಯಕ್ಕ ಈ ಜಿಕೆ ಪೇಪರ್ ಸ್ವಲ್ಪ ಓದ್ಕೊಡ್ರಿ. ನಾಳೆ ನಾಳೆ ಏನಾಗ್ಬಿಡ್ತದಪ್ಪ ಅಂದ್ರೆ ಟೈಮ್ ಸಾಕಾಗಂಗಿಲ್ಲ. ಅದ್ರ ಸಲುವಾಗಿ ಜಿಕೆ ಪೇಪರ್ ಏನ್ ಮಾಡ್ರಪ್ಪ ಓದ್ಕೊಡ್ರಿ. ಒಂದು ನೂತನ ಚಾಣಕ್ಯ ಪುಸ್ತಕವನ್ನು ತೆಗೆದುಕೊಡ್ರಿ. ಇಲ್ಲ ಸಾಮಾನ್ಯ ಅಧ್ಯಯನ ಅಂತ KM ಸುರೇಶ್ ಸರ್ ಪುಸ್ತಕ ಬರ್ದಾರ, ಅದ್ರೊಳಗೂ ಎಲ್ಲಾ ವಿಷಯಗಳು ಏನಾಗಿದವಪ್ಪ ಅಂದ್ರ ಕವರ್ ಆಗ್ಯಾವ. ಇನ್ನೊಂದು ಬಿರಾದರ್ ಸರ್ ಏನಂದ್ರೆ ಜಿಕೆ ಚಾಣಕ್ಯ ಕರಿಯರ್ ಅಕಾಡೆಮಿ ಜಿಕೆ ಒಂದು ಪುಸ್ತಕ ಬಿಜಾಪುರದವ್ರು ಮಾಡಿದಾರ, ಅದು ಪುಸ್ತಕ ಬಹಳ ಚಲೋ ಅದ. ಈ 3 ಪುಸ್ತಕಗಳು ಯಾವ್ದಾದ್ರು ಒಂದು ಪುಸ್ತಕವನ್ನು ತೆಗೆದುಕೊಂಡು ಏನ್ ಮಾಡ್ರಪ್ಪ ಅಂದ್ರ ನಿಮ್ಮ GPT ಎಕ್ಸಾಮ್ಗೆ ತಯಾರಿ ಸ್ಟಾರ್ಟ್ ಮಾಡ್ರಿ. ಇವತ್ತಿನಿಂದ ಸ್ಟಾರ್ಟ್ ಆಗ್ಬೇಕು. ಇವತ್ತು ನಾಳೆಗೆಲ್ಲ ನಾಡ್ದ ಅನ್ಕೊಂಡ್ ಹೀಗೆ ಕಾಲ ದಬ್ಕೊಂತ ಹೋಗ್ಬಿಟ್ರಂದ್ರೆ ಏನಾಗ್ಬಿಡ್ತದಪ್ಪ ಅಂದ್ರ ನೀವು ಟೀಚರ್ ಆಗುವಂತ ಏನು ಭವಿಷ್ಯದಲ್ಲಿ ಏನ್ ಟೀಚರ್ ಆಗ್ಬೇಕಂದ್ರೆ ಅದು ಸಹ ಏನಾಗ್ತದಪ್ಪ ಅಂದ್ರ ಮುಂದೂಡ್ತದ. ನೀವು ಹೇಗೆ ಓದುವುದನ್ನ ಮುಂದೂಡ್ತಿರಲ್ಲ ಅದೇ ರೀತಿಯಾಗಿ ಏನಾಗ್ತದಪ್ಪ ಅಂದ್ರ ನೀವು ನಿಮ್ಮ ಕನಸಿನ ಉದ್ದೇಶ ಏನಾಗ್ತದಪ್ಪ ಅಂದ್ರ ಮುಂದಕ್ಕೆ ಹೋಗ್ತದ. ಅದು ಮುಂದಕ್ಕೆ ಹೋಗ್ಬಾರ್ದಂದ್ರೆ ನೀವ್ ಏನ್ ಮಾಡ್ಬೇಕು, ಇವತ್ತೇ ಓದೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇನ್ನು ಕನ್ಫರ್ಮ್ ಆಗಿಲ್ಲ, ಹೀಗೆ ಸ್ಟಾರ್ಟ್ ಮಾಡ್ಬಿಡ್ರಿ. ಈ ಸದ್ಯಕ್ಕೆ 2 ಸಬ್ಜೆಕ್ಟ್ ಗಳನ್ನ ಕವರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ರಿ. ಒಂದು ರೈಟಿಂಗ್ ಪೇಪರ್ ಅಂದ್ರ ನೀವ್ ಯಾವ ಮೆಥಡ್ದವ್ರು ಇರ್ತಿರಲ್ಲ ಆ ಮೆಥಡ್ದವ್ರು ಏನಪ್ಪಾ ಅಂದ್ರ ಕ್ವಶನ್ಸ್ ವೈಸ್ ನಾ ಯಾವ ರೀತಿಯಾಗಿ ಕ್ವಶನ್ಸ್ ತೆಗಿಬೇಕ ನೆಕ್ಸ್ಟ್ ವಿಡಿಯೋದಾಗ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ನಾವು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಯಾವ ರೀತಿಯಾಗಿ ನೋಟ್ಸ್ ಮಾಡಬೇಕು, ಈ ರೀತಿ ನೋಟ್ಸ್ ಮಾಡಿದ್ರಂದ್ರೆ ಅಲ್ಲಿ ಎಕ್ಸಾಮ್ ಹಾಲ್ ಒಳಗೆ ನಾವು ಬರೆಯೋದಕ್ಕೆ ಯಾವ ರೀತಿಯಾಗಿ ಅನುಕೂಲ ಆಗ್ತದೆ ಅನ್ನೋದು ಏನಪ್ಪಾ ಅಂದ್ರ ಒಂದು ವಿಡಿಯೋ ಸೆಷನ್ ಪೂರ್ತಿ ನಿಮ್ ಜೊತೆಗೆ ಏನಪ್ಪಾ ಅಂದ್ರೆ ರೈಟಿಂಗ್ ಪೇಪರ್ ಡಿಸ್ಕಸ್ ಮಾಡ್ತೀನಿ. ಇವತ್ತೇನಪ್ಪ ಅಂದ್ರೆ ಜಿಕೆದ ಏನದಲ್ಲ ಇವತ್ತಿಗೆ ಓದೋದಕ್ಕೆ ಸ್ಟಾರ್ಟ್ ಮಾಡ್ರಿ. ನೀವು ನೂತನ ಜಿಕೆ ಆದ್ರೂ ತಗೋರಿ, ಸಾಮಾನ್ಯ ಅಧ್ಯಯನ ಆದ್ರೂ ತಗೋರಿ, ಚಾಣಕ್ಯ ಕರಿಯರ್ ಅಕಾಡೆಮಿ ಜಿಕೆ ಪುಸ್ತಕ ಆದ್ರೂ ತಗೋರಿ. ಈ 3ದೊಳಗೆ ಯಾವ್ದಾದ್ರು ತಗೋರಿ. ಆದ್ರ ಇನ್ನೊಬ್ರಿಗೆ ಅನಿಸ್ತು ಈ 3 ಯಾಕೆ ಹೇಳ್ತೀರಾ ಅಂತ ನೀವು ತಲೆ ವಿಚಾರಗಳು ಬರ್ದಿರ್ತಾವ. ಯಾಕಂದ್ರ ಒಬ್ಬೊಬ್ರು ಒಂದೊಂದು ರೀತಿ ಏನಪ್ಪಾ ಅಂದ್ರ ಪುಸ್ತಕ ಓದ್ತಾರೆ. ಇವತ್ತ ಮಾರ್ಕೆಟ್ ಒಳಗೆ ಏನಾಗಿದವಪ್ಪ ಅಂದ್ರೆ ಸಾಕಷ್ಟು ಪುಸ್ತಕಗಳದಾವ್. ನಾನು ಇವನೇ ಓದಿದ್ದೀನಿ, ನನಗೇನಪ್ಪಾ ಅಂದ್ರೆ ಇವುಗಳನ್ನ ಓದಿದಿರ ನಮ್ಮ GPT ಪರೀಕ್ಷೆಗೆ ಬಹಳಷ್ಟು ಹೆಲ್ಪ್ ಆಗ್ತದೆ ಅನ್ನೋ ಕಾನ್ಫಿಡೆನ್ಸ್ ಅದ. ಯಾಕಂದ್ರೆ ನಾನು ಓದಿದ್ದೀನಿ, ಇದೇ ಪುಸ್ತಕಗಳನ್ನ ಓದಿ ಇನ್ನಷ್ಟು ಏನಪ್ಪಾ ಅಂದ್ರೆ ಅಪಾಯಿಂಟ್ ಆಗಿದ್ದೆ ನಾನು. ಅದ್ರ ಸಲುವಾಗಿ ನಾನು ಏನ್ ಮಾಡಾಕುಂತೀನಪ್ಪ ಅಂದ್ರೆ ನನ್ನ ಅನುಭವದ ಆಧಾರದ ಮೇಲೆ ಕೆಲವರು ಬೇರೆ ಬೇರೆ ಪುಸ್ತಕಗಳನ್ನ ಹೇಳ್ತಾರೆ. ಅದು ನನ್ನ ಅನುಭವದ ಆಧಾರದ ಮೇಲೆ ಏನಪ್ಪಾ ಅಂದ್ರ ನಾನೇನಪ್ಪಾ ಅಂದ್ರೆ ಹೇಳ್ತಿದ್ದೀನಿ. ಆಲ್ಮೋಸ್ಟ್ ಆಲ್ ಏನಾಗ್ತದಪ್ಪ ಅಂದ್ರೆ ನಿಮಗ ಜಿಕೆ ಕವರ್ ಆಗ್ತದೆ. ಏನೂ ಕವರ್ ಆಗಿಲ್ಲಪ್ಪ ಅಂದ್ರು ಒಂದು 80% ಏನಪ್ಪಾ ಅಂದ್ರೆ ಸಿಲೆಬಸ್ ಕವರ್ ಆಗ್ತದೆ ನಿಮ್ ಏನಪ್ಪಾ ಅಂದ್ರೆ ಜಿಕೆ ಪೇಪರ್ಗೆ. ನಿಮಗೆ ಇನ್ನೊಂದು ಮಾರ್ಕೆಟ್ ಒಳಗೆ ಇದಕ್ಕಿಂತ ಉತ್ತಮವಾದ ಪುಸ್ತಕಗಳಿದ್ರೆ ಅದನ್ನು ಏನ್ ಮಾಡಿರಪ್ಪ ಅಂದ್ರೆ ತೆಗೆದುಕೊಂಡು ನೀವೇನ್ ಮಾಡ್ರಿ ಓದೋದಕ್ಕೆ ಪ್ರಾರಂಭ ಮಾಡ್ರಿ. ಒಟ್ಟು ಯಾವ ಪುಸ್ತಕ ಆದ್ರೂ ಓದ್ರಿ. ಒಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ GPST ಹುದ್ದೆ ಏನಪ್ಪಾ ಅಂದ್ರೆ ಈ ಸಲ ನೀವು ಪಕ್ಕ ಪಡಿಬೇಕು. ಆ ತರ ಪ್ರಿಪೇರ್ ಅನ್ನು ಏನ್ ಮಾಡ್ರಪ್ಪ ಅಂದ್ರೆ ಸ್ಟಾರ್ಟ್ ಮಾಡ್ರಿ. ನೆಕ್ಸ್ಟ್ ಮಾನಸಿಕ ಸಾಮರ್ಥ್ಯ ಅಂತ ಬರ್ತದ. ಅದು ಏನಪ್ಪಾ ಅಂದ್ರೆ ಜಿಕೆ ಪೇಪರ್ದೊಳಗೆ ಏನಪ್ಪಾ ಅಂದ್ರ ಬರ್ತದ. ಈ ಮಾನಸಿಕ ಸಾಮರ್ಥ್ಯ ಪುಸ್ತಕ ಅದೇ ಜಿಕೆದೊಳಗೆ ಬರೀ ಏನಪ್ಪಾ ಅಂದ್ರೆ 7 ಕ್ವಶನ್ಸ್ ಗಳು ಬರ್ತಾವ. ಇದಕ್ಕೇನ್ ಜಾಸ್ತಿ ಎಫರ್ಟ್ ಹಾಕೋದ್ ಬೇಕಾಗಿಲ್ಲ, ಬಹಳ ಈಸಿ ಬರ್ತಾವ. ಕೋಡಿಂಗ್ ಡಿ-ಕೋಡಿಂಗ್ ಬರ್ತದ, ಆಲ್ಫಾಬೆಟ್ಸ್ ಏನಪ್ಪಾ ಅಂದ್ರೆ ಸಿರೀಸ್ ಬರ್ತದ, ವೆನ್ ಡೈಗ್ರಾಮ್ಗಳು ಬರ್ತಾವ, ಬಹಳ ಈಸಿ ಬರ್ತಾವ. ಏನ್ ಅಷ್ಟೇನ್ ಎಫರ್ಟ್ ಹಾಕುವಂತ ಅವಶ್ಯಕತೆ ಇಲ್ಲ. ಆದ್ರೂ ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರ ನಮ್ಮ ಅಂಕಗಳು ಏನಪ್ಪಾ ಅಂದ್ರ ತಪ್ಪಿರುವಂತ ಅವಕಾಶಗಳು ಆಗಬಾರ್ದು. ಅದ್ರ ಸಲುವಾಗಿ ನೀವು ಸಾಧ್ಯವಾದಷ್ಟು ಏನ್ ಮಾಡ್ರಪ್ಪ ಅಂದ್ರ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಬುಲ್ಬುಲೆ ಸರ್ದ ಒಂದು ಪುಸ್ತಕ ಅದ. ಅದು ಮಾನಸಿಕ ಸಾಮರ್ಥ್ಯ ಅಂತಾನೆ ಆ ಪುಸ್ತಕದ ಹೆಸರು. ಅದನ್ನ ಏನಪ್ಪಾ ಅಂದ್ರೆ ಅದನ್ನ ರೆಫರ್ ಮಾಡ್ಬೋದು. ಅದು ಬೇಡಪ್ಪ ಅಂದ್ರ RS ಅಗರ್ವಾಲ್ ಬರ್ದಂತ ಒಂದು RS ಅಗರ್ವಾಲ್ ಸರ್ ಬರ್ದಂತ ಒಂದು ಪುಸ್ತಕ ಅದ. ಇದೇನಪ್ಪ ಅಂದ್ರ ಪರಿಮಾಣಾತ್ಮಕ ಸಾಮರ್ಥ್ಯ, ದೊಡ್ಡ ಪುಸ್ತಕ ಇದು. ಇದನ್ನ ಏನಪ್ಪಾ ಅಂದ್ರೆ ನಿಮಗೆ ಓದೋದಕ್ಕೆ ಆಗಲ್ಲ ಅನಿಸ್ತದ ಆಲ್ಮೋಸ್ಟ್ ಅಲ್ಲೂ. ಒಂದೆರಡು ಏನ್ ನಮ್ಮ GPT ಏನ್ ಕೇಳಿದಾರಲ್ಲ ಅದನ್ನ ಆಧಾರವಾಗಿ ಇಟ್ಕೊಂಡು ಇದ್ರಾಗ 2 ಅಧ್ಯಾಯಗಳು ಬರ್ತಾವ. ಅದನ್ನ ಏನ್ ಮಾಡ್ರಪ್ಪ ಅಂದ್ರ ತಯಾರಿ ಮಾಡ್ಕೊಡ್ರಿ. ಅದನ್ನ ಬಿಟ್ರಪ್ಪ ಏನಪ್ಪಾ ಅಂದ್ರ ಈಶ್ವರಿ ಗಿರೀಶ್ ಸರ್ ಬರ್ತಾರ ಒಬ್ರು. ನಿಮಗೆಲ್ಲರಿಗೂ ಗೊತ್ತಿರುವಂತದ್ದು ಈಶ್ವರಿ ಗಿರೀಶ್ ಸರ್ ಏನಪ್ಪಾ ಅಂದ್ರ 2 ಮೇನ್ ಮೆಥಡ್ ಏನಪ್ಪಾ ಅಂದ್ರ ಬಹಳ ಚಂದ ಮೆಂಟಲ್ ಎಬಿಲಿಟಿ ಹೇಳ್ತಾರ.
ಅವ್ರ ಕ್ಲಾಸ್ಗಳನ್ನ ನೋಡ್ಕೊರಿ. GPT ಕಲ್ಪರ್ ಮಾತ್ರ ಖಂಡಿತ ಅವ್ರು ಕ್ಲಾಸ್ ಮಾಡೇ ಮಾಡ್ತಾರೆ, ಯೂಟ್ಯೂಬ್ ಒಳಗೆ ಮಾಡ್ತಾರೆ. ನೆಕ್ಸ್ಟ್ ಅವ್ರದ್ದು ಒಂದು ಆ್ಯಪ್ ಅದು, ಆ ಆ್ಯಪ್ ಒಳಗೂ ಏನಪ್ಪಾ ಅಂದ್ರೆ ಕ್ಲಾಸ್ಗಳನ್ನ ಮಾಡ್ತಾರೆ. ಅವ್ರ ಕ್ಲಾಸ್ಗಳನ್ನ ಕೇಳ್ರಿ, ನಿಮಗೆ ಏನಾಗ್ತದಪ್ಪ ಅಂದ್ರೆ ಆಗ್ತದ. ನೆಕ್ಸ್ಟ್ ನಿಮಗೆ ಏನ್ ಹೇಳುದು ಕೊಂಡಿದ್ದೇನಪ್ಪ ಅಂದ್ರ ಯಾರ್ದು ಸೋರ್ಸ್ ಯೂಸ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಯಾವ್ದು ಬೆಟರ್ ಅನಿಸ್ತದ ಆ ಸೋರ್ಸ್ ಅನ್ನ ಏನ್ ಮಾಡ್ರಪ್ಪ ಅಂದ್ರೆ ನೀವು ಯೂಸ್ ಮಾಡ್ರಿ. ಬಟ್ ಏನ್ ಮಾಡ್ಬೇಕು, ನಿಮ್ಮ ಕನಸಿನ ಹುದ್ದೆ ನಿಮ್ಮದು ಆಗ್ಬೇಕು ಅಷ್ಟೇ. ನೋಡ್ರಿ, ಇನ್ನೊಂದು ಇಂಗ್ಲಿಷ್ ಒಳಗ ಅಗಳ ನೆನಪಾಗಿ ಹೋಗಿದ್ ನಾನು. ಜನರಲ್ ಇಂಗ್ಲಿಷ್ ಏನಪ್ಪಾ ಅಂದ್ರ ಇಂಗ್ಲಿಷ್ ಗ್ರಾಮರ್ ನಾನು ಮಾಡ್ತೇನೆ. ಇನ್ನೊಂದು ಯೂಟ್ಯೂಬ್ ಚಾನಲ್ ಸ್ಪರ್ಧಾ ರೈಡರ್ ಅಂತ ಏನಪ್ಪಾ ಅಂದ್ರೆ ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಅನ್ನ ಸರ್ ಏನಪ್ಪಾ ಅಂದ್ರ ಸ್ಟಾರ್ಟ್ ಮಾಡ್ಯಾರ. ಹೆಸರು ಏನಪ್ಪಾ ಅಂದ್ರೆ ನನಗೆ ಗೊತ್ತಿಲ್ಲ. ಬಹಳ ಚಂದ ಹೇಳ್ತಾರ ಅವ್ರ ಕ್ಲಾಸ್ ಎಷ್ಟು ಕೇಳಿದ್ರು ಏನಪ್ಪಾ ಅಂದ್ರೆ ಬ್ಯಾಸರ ಆಗಂಗಿಲ್ಲ. ಅಷ್ಟು ಚಂದ ಏನಪ್ಪಾ ಅಂದ್ರೆ ನಕ್ಕೊಂತ ಆಡ್ಕೊಂತ ಹೊಸ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಂತ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ. ನೀವು ಜಸ್ಟ್ ಯೂಟ್ಯೂಬ್ ಒಳಗೆ ಸರ್ಚ್ ಬಾಕ್ಸ್ ಒಳಗೆ ಹೋಗಿ ಸ್ಪರ್ಧಾ ರೈಡರ್ ಅಂತ ಏನಪ್ಪಾ ಅಂದ್ರೆ ಹೊಡೆದ್ ಬಿಟ್ರೆ ಸಾಕು, ಆ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದ್ರೆ ನಿಮಗೆ ಸಿಗ್ತದ. ಖಂಡಿತ ಅದೊಂದ್ಸಲ ವಿಸಿಟ್ ಮಾಡ್ರಿ ಅವ್ರ ಕ್ಲಾಸ್ ಕೇಳ್ರಿ. ನೀವು ಕೇಳಿದ್ರಂದ್ರೆ ಇಂಗ್ಲಿಷ್ ಎಷ್ಟು ಈಜಿ ಐತಿ ಏನಪ್ಪಾ ಅಂದ್ರೆ ನಿಮ್ ತಲೆಯಾಗ ನಿಮ್ಗೆ ಬರ್ತಿರ್ತದ. ಅದೊಂದು ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದ್ರ ಯೂಸ್ ಅನ್ನ ಮಾಡ್ಕೋರಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ಸೈಕಾಲಜಿ. GK ಪೇಪರ್ದೊಳಗೆ ಅತಿ ಹೆಚ್ಚು ಮಾರ್ಕ್ಸ್ ಇರೋದು ಏನಪ್ಪಾ ಅಂದ್ರ ಸೈಕಾಲಜಿ. ಎಷ್ಟು ಮಾರ್ಕ್ಸ್ ಇರ್ತದ 50 ಮಾರ್ಕ್ಸ್ ಇರ್ತದ. ಸೈಕಾಲಜಿ ಎಷ್ಟು ಮಾರ್ಕ್ಸ್ ಇರ್ತದ 50 ಮಾರ್ಕ್ಸ್ ಇರ್ತದ. ಬಹಳಷ್ಟು ಏನಾಗ್ತದ ಓದ್ಬೇಕಾಗ್ತದ ನಾವು. ಇದು ಯಾವುದೇ ಕಾರಣಕ್ಕೆ ಏನಪ್ಪಾ ಅಂದ್ರೆ ಬಿಟ್ಟು ಕೊಡುವಂತ ವಿಷಯ ಅಲ್ಲ, ಬಹಳ ಟಫ್ ಆಗಿರುವಂತದ್ದು. ಈ ಸಲ ಏನಪ್ಪಾ ಅಂದ್ರೆ TT ಸೈಕಾಲಜಿ ಏನಪ್ಪಾ ಅಂದ್ರೆ ಈಸಿಯಾಗಿ ಬಂದದ್ದು. ಮೊದಲಿನ ಕ್ವಶನ್ ಪೇಪರ್ ನೋಡೋದಕ್ಕೆ ಈ ಕ್ವಶನ್ ಪೇಪರ್ ನೋಡೋದಕ್ಕೆ ಬಹಳಷ್ಟು ಏನಪ್ಪಾ ಅಂದ್ರೆ ವ್ಯತ್ಯಾಸ ಅದು. ಬಹಳ ಈಸಿ ಬಂದದ್ದು. ಈ ಸಲ ಸೈಕಾಲಜಿ ಏನಪ್ಪಾ ಅಂದ್ರೆ ಬಹಳ ಈಸಿ ಬಂದ, ಅಷ್ಟೇನು ಹೇಳ್ಕೊಳಂತದ್ದು ಟಫ್ ಆಗಿರ್ಲಿಲ್ಲ. ಆದ್ರೆ ಸೈಕಾಲಜಿಗೆ ಆಲ್ರೆಡಿ ಏನಪ್ಪಾ ಅಂದ್ರೆ ಸಾಕಷ್ಟು ಏನ್ ಮಾಡಿದ್ರಪ್ಪ ಅಂದ್ರೆ ತಯಾರಿ ಮಾಡಿದ್ರಿ. ಯಾಕಂದ್ರೆ TT ಹೋದಾಗ ನೀವು ಸಾಕಷ್ಟು ಮಂದಿ ಸೈಕಾಲಜಿ ಪುಸ್ತಕಗಳನ್ನು ಓದಿರ್ತೀರಿ. ನಾನು ಅವಾಗಾದ್ರೂ ಹೇಳಿದೆ ಸೈಕಾಲಜಿ ಅಂದ್ರೆ TT ಪ್ರಿಪೇರ್ ಆಗೋದು ಸೈಕಾಲಜಿ ಏನಪ್ಪಾ ಅಂದ್ರೆ ಡಾಕ್ಟರ್ HV ವಾಮದೇವ್ ಸರ್ ಪುಸ್ತಕನ ರೆಫರ್ ಮಾಡ್ರಿ. ಇಲ್ಲೇ ಇದಾವ್ರಿ ಅವ್ರ ಪುಸ್ತಕ. ಇವ್ರು ಏನಪ್ಪಾ ಅಂದ್ರೆ 2 ಪುಸ್ತಕಗಳದಾವ. ಆ 2 ಪುಸ್ತಕಗಳನ್ನ ತಯಾರು ಮಾಡ್ರಿ. ಇದ್ರೊಳಗೆ ಏನ್ ಮಾಡಿದಾನಪ್ಪ ಅಂದ್ರೆ ಒಂದ್ 2 ಅಧ್ಯಾಯಗಳು ಏನ್ ಮಾಡಿದಾನಪ್ಪ ಅಂದ್ರೆ ಹೆಚ್ಚಿ ಕೊಟ್ಟಿದ್ದಾನೆ. ಅದ್ರಾಗಿದ್ದಂತ 2 ಅಧ್ಯಾಯಗಳು ಏನಪ್ಪಾ ಅಂದ್ರ ಇಲ್ಲಿ ನೋಡ್ರಿ, ಸೇಮ್ ಅದ. ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಅದ, ಇನ್ನೊಂದು ಏನಪ್ಪಾ ಅಂದ್ರ ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಅಂತ ಏನಪ್ಪಾ ಅಂದ್ರೆ ಇನ್ನೊಂದು ಪುಸ್ತಕ. ಇವು 2 ಪುಸ್ತಕಗಳು ವಾಮದೇವ್ ಸರ್ ಏನಪ್ಪಾ ಅಂದ್ರೆ ಬರೆದಿದ್ದಾರೆ. 2 ಸೇಮ್ ಅದಾವ, ಏನು ಚೇಂಜಸ್ ಗಳೆಲ್ಲ. ಈ ಪುಸ್ತಕದೊಳಗೆ ಏನಾಗಿದಪ್ಪ ಅಂದ್ರೆ ನಮ್ಮ GPT ಅಂದ್ರೆ GPTSR ಸಾರಿ GPSR ಏನದಲ್ಲ ಅದ್ರ ಸಿಲೆಬಸ್ ಅನ್ನ ಏನ್ ಮಾಡಿದಾನಪ್ಪ ಅಂದ್ರೆ ಇದ್ರೊಳಗೆ ಯಾಡ್ ಮಾಡಿದಾನ. ಇದ್ರೊಳಗೆ ಏನಪ್ಪಾ ಅಂದ್ರೆ 2 ಅಂದ್ರ ಒಂದು ಮೌಲ್ಯಮಾಪನ ಏನದಲ್ಲ, ಮೌಲ್ಯಮಾಪನ ಪದ್ಧತಿಗಳು, ಮೌಲ್ಯಮಾಪನ ತಂತ್ರಗಳು ಏನದ ಇದ್ರೊಳಗೆ ಏನ್ ಮಾಡಿದಾನಪ್ಪ ಅಂದ್ರೆ ಯಾಡ್ ಮಾಡಿದ. ಅದು ಏನಾಗ್ತದಪ್ಪ ನಿಮಗೆ ಇಲ್ಲಿ ಕವರ್ ಆಗ್ತದ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರ ಹೇಳ್ತೀನಿ, ಇನ್ನೊಂದು ಶಿಕ್ಷಣದಲ್ಲಿ ಸಂಖ್ಯಾಶಾಸ್ತ್ರ ಅನ್ನೋ ಒಂದು ಅಧ್ಯಾಯವನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಆಡ್ ಮಾಡಿದ್ರು. ನೀವು 2 ಅಧ್ಯಾಯನ ಓದ್ಕೊಂಡ್ಬಿಟ್ರಂದ್ರೆ ನೀವು ಆಲ್ಮೋಸ್ಟ್ ಆಲ್ ಏನ್ ಆಗ್ತದಪ್ಪ ಅಂದ್ರ ಸೈಕಾಲಜಿ ಪೂರ್ತಿಯಾಗಿ ಏನಪ್ಪಾ ಅಂದ್ರೆ ಮುಗಿಸ್ತಂಗ ಇದು ಒಂದು ಪುಸ್ತಕ. ಇದ್ರ ಜೊತೆಗೆ ಏನ್ ಮಾಡ್ರಪ್ಪ ಅಂದ್ರ ಗೌರ್ಮೆಂಟ್ಸ್ ಬುಕ್ಸ್ PUC 1 ಮತ್ತು PUC 2 ಪ್ರಥಮ PUC ದ್ವಿತೀಯ PUC ಒಳಗೆ ಬರುವಂತ ಶಿಕ್ಷಣ ಶಾಸ್ತ್ರ ಪುಸ್ತಕ ಏನ್ ಮಾಡ್ರಪ್ಪ ಅಂದ್ರ ರೆಫರ್ ಮಾಡ್ರಿ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರ KM ಸರ್ ಸಾರಿ ಅದ್ರ ಜೊತೆಗೆ ಏನ್ ಮಾಡ್ರಪ್ಪ ಅಂದ್ರ ಸಾರಿ ಇಲ್ಲಿ ಪುಸ್ತಕದ ಹೆಸರು ಏನಪ್ಪಾ ಅಂದ್ರೆ ಚೇಂಜ್ ಆಗಿಲ್ಲ. ಇನ್ನೊಂದ್ ಏನಪ್ಪಾ ಅಂದ್ರ KM ಸುರೇಶ್ ಸರ್ ಏನ್ ಮಾಡಿದಾರಪ್ಪ ಅಂದ್ರೆ ಶಿಕ್ಷಕರ ಅರ್ಹತಾ ಪರೀಕ್ಷೆನ ಏನಪ್ಪಾ ಅಂದ್ರ ಒಂದು ಮಾರ್ಗದರ್ಶಿ ಪುಸ್ತಕವನ್ನು ತಯಾರು ಮಾಡಿದ್ರು. ಇದ್ರೊಳಗೆ ಏನಪ್ಪಾ ಅಂದ್ರೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದಾನೆ. ಈ ಪುಸ್ತಕದೊಳಗೆ ಇರ್ಲಾರ್ದಂತ ವಿಷಯಗಳು ನೋಡ್ರಿ, ಈ ಪುಸ್ತಕದ ಇರ್ಲಾರ್ದಂತ ವಿಷಯಗಳು ಈ ಪುಸ್ತಕದೊಳಗೆ ಏನಾಗಿದವಪ್ಪ ಅಂದ್ರ ಅದು. ಇದ್ರೊಳಗೆ ನೋಡ್ರಿ ಸಮನ್ವಯ ಶಿಕ್ಷಣ ಇಲ್ಲ ಅಂದ್ರ ಸಮನ್ವಯ ಶಾಲೆಗಳು, ಸಾಮಾನ್ಯ ಶಾಲೆಗಳು, ಏನು ವಿಶೇಷ ಶಾಲೆಗಳು ಏನದಲ್ಲ ಇಲ್ಲ. ಆದ್ರೆ ಇದ್ರೊಳಗೆ ಏನ್ ಮಾಡಿದಾರಪ್ಪ ಅಂದ್ರ ಅವುಗಳನ್ನ ಕೊಟ್ಟಿದ್ದಾರೆ. ಇವೆರಡು ಏನ್ ಮಾಡ್ರಪ್ಪ ಅಂದ್ರ ರೆಫರ್ ಮಾಡ್ರಿ ನೀವು. ನೆಕ್ಸ್ಟ್ ಏನಪ್ಪಾ ಅಂದ್ರ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಮತ್ತು ಕಂಪ್ಯೂಟರ್ ಸಾಕ್ಷರತೆ ಅಂತ ಬರ್ತದೆ. ಇನ್ನ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಏನ್ ಮಾಡ್ರಪ್ಪ ಅಂದ್ರ 5ರಿಂದ 10ನೇ ತರಗತಿ, 5ಕ್ಕಂತೂ ಇಲ್ಲ ಬೇಡ್ರಿ, ನೆಕ್ಸ್ಟ್ 6ರಿಂದ 10ನೇ ತರಗತಿವರೆಗೆ ಏನಪ್ಪಾ ಅಂದ್ರ ಆ ದೈಹಿಕ ಶಿಕ್ಷಣ ಪುಸ್ತಕ ಬರ್ತದ. ಗೌರ್ಮೆಂಟ್ ಎಡಿಷನ್ ಏನದಲ್ಲ ಅದೇ ದೈಹಿಕ ಶಿಕ್ಷಣ ಪುಸ್ತಕ ಬರ್ತದ. ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಮಾಹಿತಿ ಅದ. ಅದ್ರೊಳಗೆ ಎಲ್ಲವೂ ಏನ್ ಮಾಡಿದಾರಪ್ಪ ಅಂದ್ರ ಆ ಪುಸ್ತಕದೊಳಗಿನ ಪ್ರಶ್ನೆಗಳು ಬರ್ತವೆ. ಬೇರೆ ಎಲ್ಲೂ ಏನಪ್ಪಾ ಅಂದ್ರೆ ಹೊರಗಡೆ ಒಂದೇ ಒಂದು ಪ್ರಶ್ನೆ ಕೇಳಲ್ಲ ಅವರು. ಅಷ್ಟು ಇಂಪಾರ್ಟೆಂಟ್ ಆದಂತ ಪುಸ್ತಕಗಳು ಏನಂದ್ರ ದೈಹಿಕ ಶಿಕ್ಷಣ ಪುಸ್ತಕಗಳು 6ರಿಂದ
10ನೇ ತರಗತಿವರೆಗೆ ದೈಹಿಕ ಶಿಕ್ಷಣ ಪುಸ್ತಕಗಳು ಏನದವಲ್ಲ ಅವುಗಳನ್ನ ಸಂಪೂರ್ಣವಾಗಿ ಏನ್ ಮಾಡ್ಕೋರಪ್ಪ ಅಂದ್ರ ಸಿಲೆಬಸ್ ಕಾಪಿಯನ್ನು ಮುಂದ್ಗಡೆ ಇಟ್ಕೊಂಡು ಆ ಯಾವ್ಯಾವ ಸಿಲೆಬಸ್ ಅದವಲ್ಲ ಅಂದ್ರೆ ಎಲ್ಲವೂ ಸಿಲೆಬಸ್ಕಿಲ್ಲ, ಅಲ್ಲಿ ಕೊಟ್ಟಂತ ಎಲ್ಲಾ ಮಾಹಿತಿ ಸಿಲೆಬಸ್ಕಿಲ್ಲ. ಅಲ್ಲೊಂದು 5-6 ಪಾಠಗಳು ಏನ್ ಮಾಡಿದವಪ್ಪ ಅಂದ್ರೆ ನಮ್ ಸಿಲೆಬಸ್ ಅದಾವ. ಅವುಗಳನ್ನ ಏನ್ ಮಾಡ್ರಪ್ಪ ಅಂದ್ರೆ ಒಂದ್ಸಲ ಮಾರ್ಕ್ ಮಾಡ್ಕೊಂಡು ಅವನು ಜೆರಾಕ್ಸ್ ಆದ್ರೂ ಒಂದ್ ಕಡೆ ಜೆರಾಕ್ಸ್ ಆದ್ರೂ ಮಾಡಿಟ್ಕೊಳ್ಳಿ, ಇಲ್ಲಾಂದ್ರೆ ಅದ್ರೊಳಗೆ ಮಾರ್ಕ್ ಮಾಡಿಟ್ಕೊಂಡು ಏನಪ್ಪಾ ಅಂದ್ರೆ ಓದ್ರಿ. ಈ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಎಷ್ಟು ಮಾರ್ಕ್ಸಿಗೆ ಇರ್ತದಪ್ಪ ಅಂದ್ರೆ 15 ಮಾರ್ಕ್ಸಿಗೆ ಇರ್ತದೆ. ಎಷ್ಟು ಮಾರ್ಕ್ಸಿಗೆ ಇರ್ತದೆ ಇದು? 15 ಮಾರ್ಕ್ಸಿಗೆ ಇರ್ತದ. ಎಲ್ಲ ಗೌರ್ಮೆಂಟ್ಸ್ ಬುಕ್ಸ್ ಏನ್ ಇರ್ತದ. ಅದನ್ನ ಬಿಟ್ರ ಹೊಸದಾಗಿ ಏನಪ್ಪಾ ಅಂದ್ರ ಸಾಧನಾ ಅಕಾಡೆಮಿ ಸಂಸ್ಥಾಪಕರಾದಂತ ಮಂಜುನಾಥ್ ಸರ್ ಏನ್ ಮಾಡಿದಾರಪ್ಪ ಅಂದ್ರ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಏನಪ್ಪಾ ಅಂದ್ರ ಒಂದು ಸಾಫ್ಟ್ ಕಾಪಿ ಮಾಡಿದಾರ. ಅದ್ರೊಳಗೆ ಏನಪ್ಪಾ ಅಂದ್ರ ಸಾಕಷ್ಟು ವಿಷಯ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ಸಾಕಷ್ಟು ವಿಷಯಗಳನ್ನ ಏನ್ ಮಾಡಿದಾರ ಅವರು ಡಿಸ್ಕಸ್ ಅನ್ನ ಮಾಡಿದ್ದಾರೆ. ಅದನ್ನ ನೀವು ಏನ್ ಮಾಡ್ರಪ್ಪ ಅಂದ್ರ ರೆಫರ್ ಮಾಡ್ರಿ. ಆನ್ಲೈನ್ ಒಳಗೆ ಸಾಕಷ್ಟು ಕಡೆ ಏನಪ್ಪಾ ಅಂದ್ರ ಆ ಕಾಪಿ ಏನಪ್ಪಾ ಅಂದ್ರ ಹರಿದಾಡ್ತದ. ನೆಕ್ಸ್ಟ್ ಕಂಪ್ಯೂಟರ್ ಸಂಬಂಧಪಟ್ಟಂತೆ ಕನ್ನಡದೊಳಗೆ ಏನಪ್ಪಾ ಅಂದ್ರ ಅದು ಒಂದೇ ಪುಸ್ತಕ ಅನಿಸ್ತದೆ. ಇತ್ತೀಚೆಗೆ ಏನಪ್ಪಾ ಅಂದ್ರ ಮಾರ್ಕೆಟಿಗೆ ಬಂದಿರಬಹುದು ಕೆಲವೊಂದಿಷ್ಟು ಪುಸ್ತಕಗಳು. ಆದ್ರ ನಾನು ಓದಿದ್ದೇನಪ್ಪ ಅಂದ್ರೆ ಇದೇ ಪುಸ್ತಕನ ಓದಿದ್ದೀನಿ. ಬುಲ್ಬುಲ್ ಸರ್ ಬರ್ದಂತ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಪುಸ್ತಕನ ಬರ್ದಿದ್ದೀನಿ. ಸಾರಿ, ನಾನು ಬರ್ದಿಲ್ಲ, ಬುಲ್ಬುಲ್ ಸರ್ ಅವ್ರು ಬರ್ದಿದ್ದಾರೆ. ಇದೇ ಪುಸ್ತಕ ಏನಪ್ಪಾ ಅಂದ್ರೆ ನಾನು ಓದಿದ್ದು. ಈ ಕಂಪ್ಯೂಟರ್ ಎಷ್ಟು ಮಾರ್ಕ್ಸ್ ಬಂದಿದ್ದವಪ್ಪ ಅಂದ್ರೆ ನನಗ 15ಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದ್ದವಪ್ಪ ಅಂದ್ರೆ 12 ಮಾರ್ಕ್ಸ್ಗಳು ಬಂದಿದ್ದು. ಇದೇ ಪುಸ್ತಕನ ಓದಿದ್ದು. ಬಹಳ ಚಲೋ ಪುಸ್ತಕ ಅದು. ನೆಕ್ಸ್ಟ್ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಸಾಕಷ್ಟು ಏನಪ್ಪಾ ಅಂದ್ರೆ ಮಾರ್ಕೆಟ್ ಒಳಗೆ ಬಂದಿದ್ದಾವ. ನೋಡಿ ಏನ್ ಮಾಡ್ರಿ, ನೀವು ಆಯ್ಕೆ ಮಾಡ್ಕೋರಿ. ನಿಮ್ಮ ಆಯ್ಕೆ ನಿಮ್ಮನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ದಡ ಸೇರಿಸುವಂಗಿರ್ಬೇಕು, ಮಧ್ಯದಲ್ಲಿ ಬಿಟ್ಟು ಹೋಗಂಗಿರ್ಬಾರ್ದು. ಆ ತರ ನೋಡಿ ಪುಸ್ತಕಗಳನ್ನ ಏನ್ ಮಾಡ್ರಪ್ಪ ಅಂದ್ರ ಆಯ್ಕೆ ಮಾಡ್ಕೋರಿ. ನೆಕ್ಸ್ಟ್ ಇದು ಏನಾಯ್ತಪ್ಪ ಅಂದ್ರ ಇಲ್ಲಿಗೆ GK ಪೇಪರ್ ಪೂರ್ತಿ ಕಂಪ್ಲೀಟ್ ಆಯ್ತು. ನಾವು ಯಾವ್ಯಾವ ವಿಷಯಗಳನ್ನ ಓದ್ಬೇಕು, ಯಾವ ಪುಸ್ತಕಗಳನ್ನ ರೆಫರ್ ಮಾಡಬೇಕು ಅನ್ನೋದು ಏನಪ್ಪಾ ಅಂದ್ರ ಪೂರ್ತಿಯಾಗಿ ಡಿಸ್ಕಸ್ ಅನ್ನ ಮಾಡಿದ್ವಿ. ಅತಿ ಹೆಚ್ಚು ಏನ್ ಮಾಡ್ರಪ್ಪ ಅಂದ್ರೆ ಗೌರ್ಮೆಂಟ್ ಬುಕ್ಸ್ಗೆ ಏನ್ ಮಾಡ್ರಪ್ಪ ಅಂದ್ರೆ ಅತಿ ಹೆಚ್ಚು ಓದ್ ಕೊಡ್ರಿ. GK ಪೇಪರ್ ಏನ್ ಮಾಡ್ರಪ್ಪ ಅಂದ್ರೆ ಬೇರೆದವ್ರು ಯಾರದ ಪುಸ್ತಕ ಆದ್ರೂ ಓದ್ರಿ. ಆದ್ರ ಉಳಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಗೌರ್ಮೆಂಟ್ಸ್ ಬುಕ್ಸ್ನೇ ಓದ್ರಿ. ಯಾಕೆ ನಾನು ಗೌರ್ಮೆಂಟ್ಸ್ ಬುಕ್ಸ್ನ ಓದ್ಬೇಕಂತ ಹೇಳ್ತೀನಿ ಅಂದ್ರ ಆ ಗೌರ್ಮೆಂಟ್ ಪುಸ್ತಕದಲ್ಲಿ ಬಳಕೆ ಮಾಡಿದಂತ ಶಬ್ದಗಳಾಗಿರ್ಬೋದು, ವ್ಯಾಖ್ಯೆಗಳಾಗಿರ್ಬೋದು, ಅವುಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಎಕ್ಸಾಮ್ದೊಳಗೆ ಬಳಕೆ ಮಾಡ್ತಾನ. ನಮ್ಮ ಸ್ಮೃತಿಗೆ ಜಲ್ದಿ ಏನಾಗ್ತದಪ್ಪ ಅಂದ್ರ ಆ ವಿಷಯಗಳ ನೆನಪಿಗೆ ಬರ್ತಾವ. ಬೇರೆದವ್ರ ಪುಸ್ತಕ ಓದಿರ್ತೀವಿ, ಆ ವ್ಯಾಖ್ಯೆಗಳಲ್ಲಿ ಸ್ವಲ್ಪ ಚೇಂಜಸ್ ಅನ್ನೋ ವಿಚಾರಗಳು ಮಾಡ್ಬೇಕಾಗ್ತದ. ವಿಚಾರ ಮಾಡೋಕೆ ಒಂದೊಂದು ತಪ್ಪಾದ್ರೂ ಹಾಕಬಹುದು ನಾವು. ಸಾಧ್ಯವಾದಷ್ಟು ಏನ್ ಮಾಡ್ರಿ ಗೌರ್ಮೆಂಟ್ಸ್ ಬುಕ್ಸ್ ಓದ್ರಿ. ಇನ್ನೂ ಸಮಯ ಉಳಿಯಿತು, ಇನ್ನೂ ಪೇಪರ್ ದೂರ ಅದ ಹೆಚ್ಚಿನ ಮಾಹಿತಿಗಾಗಿ ಏನ್ ಮಾಡ್ರಪ್ಪ ಅಂದ್ರ ನಾನು ಏನ್ ರೆಫರೆನ್ಸ್ ಕಾಪಿ ಕೊಟ್ಟಿದ್ದ ನಾವು ಯೂಸ್ ಮಾಡ್ರಿ. ಅದಕ್ಕಿಂತ ಉತ್ತಮವಾದ ಪುಸ್ತಕ ಮಾರ್ಕೆಟ್ ಒಳಗಿದ್ರೆ ಅವುಗಳನ್ನ ಕೊಂಡ್ಕೊಂಡು ಏನ್ ಮಾಡ್ರಪ್ಪ ಅಂದ್ರ ಓದ್ರಿ. ಇನ್ನ ಪೇಪರ್ 2 150 ಮಾರ್ಕ್ಸ್ಗೆ ನಾವು ಟೀಚಿಂಗ್ ಮಾಡುವಂತ ಸಬ್ಜೆಕ್ಟ್ ಏನಿದಲ್ಲ ಅದನ್ನ ಏನಪ್ಪಾ ಅಂದ್ರ ಪೇಪರ್ 2. ಇದು ಸೋಷಿಯಲ್ ಸೈನ್ಸ್ ಆದ್ರೂ ಆಗಿರ್ಬೋದು, ಮ್ಯಾಥ್ಸ್ ಸೈನ್ಸ್ ಆದ್ರೂ ಆಗಿರ್ಬೋದು. ಇವು 2 ಸಬ್ಜೆಕ್ಟಿಗೆ ಇಲ್ಲಿ ಯಾವುದೇ ರೀತಿ ಮೊದಲಿಗೆ ಹೇಳ್ಬಿಡ್ತೀನಿ ನಾನು, ಯಾವುದೇ ರೀತಿಗೆ ಏನಪ್ಪಾ ಅಂದ್ರ ಆಥರ್ಸ್ ಬುಕ್ ಯೂಸ್ ಮಾಡೇ ಬಾಡ್ರಿ. ಇಲ್ಲಿ ಏನು ಪೇಪರ್ 2 ಏನು ಪ್ರಿಪೇರ್ ಮಾಡ್ತಿದ್ದೀರಲ್ಲ ಯಾವುದೇ ಕಾರಣಕ್ಕೂ ಆಥರ್ಸ್ ಬುಕ್ ಯೂಸ್ ಮಾಡಬೇಡ್ರಿ. ನಿಷಿದ್ಧ. ಇವತ್ತು ನಿಮ್ಮ ಕಡೆ ಏನಾದ್ರೂ ಆಥರ್ಸ್ ಬುಕ್ಸ್ ಇದ್ದು ಅಂದ್ರ GPT ಎಕ್ಸಾಮ್ಗೆ ತಯಾರಿ ಮಾಡ್ತಿದ್ದೀರಂದ್ರ ಅವನ್ನ ಕಟ್ಟಿ ಸೈಡ್ಗೆ ಇಟ್ಬಿಡ್ರಿ. ನೀವು ಓನ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ಗೋರ್ಮೆಂಟ್ಸ್ ಬುಕ್ಸ್ ಏನದಲ್ಲ ಅವನಟ್ಟೆ ತಗೋಬೇಕು, ಅವನೇ ಓದ್ಬೇಕು, ಅವನೇ ಬರೆದು ಏನ್ ಮಾಡ್ಬೇಕಂದ್ರ ಪ್ರಾಕ್ಟೀಸ್ ಮಾಡ್ಬೇಕು. ಅದ್ರೊಳಗಿನ ಪ್ರಶ್ನೆಗಳ ಬರ್ತಾವ. ಈ MCQs ಬಂದ್ರು ಅದ್ರೊಳಗೆ ಬರ್ತಾವ, ನೆಕ್ಸ್ಟ್ ರೈಟಿಂಗ್ ಬಂದ್ರು ಅದ್ರೊಳಗೆ ಬರ್ತಾವ. ಒಂದೇ ಒಂದು ಪ್ರಶ್ನೆ ಹೊರಗಡೆ ಹೋಗಲ್ಲ. ನೀವು ಸುಮ್ಮನೆ ಹೆಚ್ಚಿಗೆ ಬರೆದ್ರೆ ಹೆಚ್ಚಿನ ಮಾರ್ಕ್ಸ್ ಕೊಡ್ತಾರ ಅನ್ಕೊಂಡ್ಗೆ ನೀವು ಹುಚ್ಚುಚ್ಚರಂಗೆ ಏನಾದ್ರು ಬೇರೆ ಬೇರೆ ಪಾಯಿಂಟ್ಸ್ ಗಳು ಯಾಡ್ ಮಾಡಿ ಬರೀರಿ ಅಂದ್ರೆ ಅಲ್ಲಿ ನಿಮಗೆ ಎಕ್ಸಾಮ್ ಹಾಲ್ ಒಳಗೆ ಬರೆಯೋದಕ್ಕೆ ಟೈಮ್ ಸಾಕಾಗಲ್ಲ. ಇಲ್ಲಿ ಬುಕ್ನೊಳಗ ಯಾವ ರೀತಿ ಅದಲ್ಲ ಅದೇ ರೀತಿನೇ ಬರಿಬೇಕು. ನೀವು GPT ಎಕ್ಸಾಮಿಗೆ ತಯಾರಿ ಮಾಡ್ತಿದ್ದಂದ್ರ ಅದು ಪೇಪರ್ 2ಗೆ ಮಾತ್ರ. SSLC ಪರೀಕ್ಷೆ ಯಾವ ರೀತಿಯಾಗಿರ್ತದ ಅದು ನಮ್ಮ GPT ಪರೀಕ್ಷೆ ಹಂಗೆ ಇರ್ತದೆ, ಅದೇ ರೀತಿಯಾಗಿರ್ತದೆ. ನೀವು ಅದೇ ರೀತಿಯಾಗಿ ಆನ್ಸರ್ ಬರೀಬೇಕು. ಆತ ಏನ್ ಮಾಡಿರ್ತಾನೆ, ಅಲ್ಲಿ ಜಾಗ ಕೊಟ್ಟಿರ್ತಾನೆ, ಕಾಲಮ್ ಕೊಟ್ಟಿರ್ತಾನೆ, ಎಷ್ಟು ಬೇಕೋ ಅಷ್ಟೇ ಬರಿಬೇಕು. ನನಗೆ ಬರ್ತದ ಬಾ ಅಂತ ಅಷ್ಟು ಪೂರ್ತಿ ಪೇಜ್ ಬರೆಯಂಗಿಲ್ಲ, ನನಗೆ ಬರಲ್ ಬಾ ಅಂತ ಒಂದೇ ಲೈನ್ ಬರೆಯಂಗಿಲ್ಲ. ಆ ಕೇಳಿದಂತ ಆನ್ಸರ್ ಏನ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತದ, ಎಷ್ಟು ವಿಷಯನಾದ್ರು ಕೇಳ್ತದ ಅನ್ನೋದು ನೀವು ಕ್ವಶನ್ ಓದಿದ ತಕ್ಷಣ ಗೊತ್ತಾಗ್ತದ. ಅಷ್ಟೇ ನೀವು ಏನ್ ಬಂದ್ರೆ ಬರಿಬೇಕು. ಹೆಚ್ಚಿಗೆ ಬರೆಯುವಂಗಿಲ್ಲ, ಕಡಿಮೆಗೂ ಬರೆಯಂಗಿಲ್ಲ. ಒಂದ್ ವೇಳೆ ಬರ್ತದ ಬಾ ಅಂತ
ಒಂದೊಂದು ಪೇಜ್ ಗಂಟ್ಲೆ ಬರೆಯುವುದು ಕುಂತ ಬಿಟ್ರಂದ್ರ ಎಕ್ಸಾಮ್ ಹಾಲ್ ಒಳಗೆ ನೀವು ಕ್ವಶನ್ಸ್ ಬಿಟ್ಟು ಬರ್ತೀರಿ. ಈ ತಪ್ಪು ಯಾರು ಮಾಡಬಾರ್ದು. ಮಾಡಿದ್ರಂದ್ರ ನೀವೇನ್ ಆಗ್ತೀರಪ್ಪ ಅಂದ್ರೆ ನೇಮಕಾತಿಯಿಂದ ಹೊರಗುಳಿತೀರಿ. ನೆನಪಿರ್ಲಿ ಅದೊಂದು ನಿಮ್ಗೆ. ಅಲ್ಲಿ ಬಹಳ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ರೈಟಿಂಗ್ ಒಳಗೆ. ಹಾಗಾದ್ರೆ ಸರ ಇಲ್ಲಿ ನೋಡ್ರಿ, ನೀವು ಆಥರ್ಸ್ ಬುಕ್ಸ್ ಯಾಕೆ ಯೂಸ್ ಮಾಡ್ಬೇಡ ಅಂದ್ರ ಆಥರ್ಸ್ ಬುಕ್ಸ್ ಇಲ್ಲಿ ಏನು ಕೇಳುದೇ ಇಲ್ಲ. ಎಲ್ಲವೂ ಏನ್ ಮಾಡ್ತಾನಪ್ಪ ಅಂದ್ರ ಗೋರ್ಮೆಂಟ್ಸ್ ಬುಕ್ಸ್ ಕೇಳ್ತಾನ. ಏನ್ ಮಾಡ್ತಾನಪ್ಪ ಅಂದ್ರ ಗೋರ್ಮೆಂಟ್ಸ್ ಬುಕ್ಸ್ ಪುಸ್ತಕಗಳನ್ನ ಏನಪ್ಪಾ ಅಂದ್ರ ಕೇಳ್ತಾನ. ಮತ್ತೆ ನನ್ನ ಕಡೆ ಹೋದ ವರ್ಷನ ಎಡಿಷನ್ ಅದಾವ್ರಿ, ಈ ವರ್ಷದ ಪುಸ್ತಕ ಯೂಸ್ ಮಾಡ್ಬೇಕು ಏನು ಹೋದ ವರ್ಷದ ಪುಸ್ತಕ ಯೂಸ್ ಮಾಡ್ಬೇಕು ಅದ್ ನಿಮ್ ತಲೆಯಾಗ ಏನಪ್ಪಾ ಅಂದ್ರ ಒಳಿತಿರ್ತದ. ನೀವ್ ಈ ವರ್ಷದ ಏನ್ ಈ ವರ್ಷ ಪ್ರಿಂಟ್ ಮಾಡಿದಲ್ಲ ಸರ್ಕಾರ, ಅವು ಪುಸ್ತಕಗಳನ್ನೇ ಓದ್ರಿ. ಯಾಕಂದ್ರೆ ಇನ್ನೂ ಸ್ವಲ್ಪ ಮಾಹಿತಿಗಳನ್ನ ಚೇಂಜ್ ಮಾಡಿದ್ದಾನ. ಒಂದೊಂದಿಷ್ಟು ಕ್ವಶನ್ಸ್ಗಳಲ್ಲ, ವಿಷಯಗಳನ್ನ ಚೇಂಜ್ ಮಾಡಿದ, ಪಾಠಗಳನ್ನ ಚೇಂಜ್ ಮಾಡಿದ್ದಾನ. ಬಹಳ ಚೇಂಜ್ ಮಾಡಿಲ್ಲ, 1-2 ಪಾಠಗಳನ್ನ ಮಾತ್ರ ಏನ್ ಮಾಡಿದಾನಪ್ಪ ಇಲ್ಲಿ ಚೇಂಜ್ ಮಾಡಿದಾನ. ಅದ್ರ ಸಲುವಾಗಿ ನೀವು ಏನ್ ಓದಾಕ್ ಕುಂತೀರ ಅಂದ್ರ ಸಾಧ್ಯವಾದಷ್ಟು ಏನ್ ಮಾಡ್ರಿ, ಈ ವರ್ಷದ ಪುಸ್ತಕನ ಕಲೆಕ್ಟ್ ಮಾಡ್ಕೋರಿ. 2025ನೇ ಸಾಲಿನಲ್ಲಿ ಪ್ರಿಂಟ್ ಆದ ಪುಸ್ತಕಗಳನ್ನ ಏನ್ ಮಾಡ್ರಪ್ಪ ಅಂದ್ರೆ ನೀವು ಕಲೆಕ್ಟ್ ಮಾಡ್ಕೋರಿ. ಸರ ಮತ್ತೆ ಹೋದ ವರ್ಷದ್ದು ಮತ್ತೆ ಈ ವರ್ಷದ್ದು ಪುಸ್ತಕಗಳು ಹೌದಾ ಅಲ್ಲ ಅಂತ ಹೆಂಗ ಕಂಡು ಹಿಡಿಬೇಕ್ರಿ? ಈಗ ಕವರ್ ಏನಾಗಿರ್ತದ ಅಂದ್ರೆ ಸೇಮ್ ಇರ್ತದ. ಈ ಪುಸ್ತಕದ ಮೇಲೆ ಏನ್ ಮಾಡಿರ್ತಾನಪ್ಪ ಅಂದ್ರೆ ಎಲ್ಲಿ ಇಸ್ವಿ ಹಾಕಿರೋದಿಲ್ಲ ಅವರು. ನೋಡ್ರಿ, ಎಲ್ಲಾನು ಇಸ್ವಿ ಹಾಕಿದಾರನ? ಹಾಕಿರೋದಿಲ್ಲ ಅವರು, ಇಸ್ವಿನ ಹಾಕೋದಿಲ್ಲ. ಹೆಂಗ್ ಕಂಡು ಹಿಡ್ಬೇಕಂದಾಗ ಈ ವರ್ಷ ಏನು ಪುಸ್ತಕಗಳ ಪ್ರಿಂಟ್ ಆಗಿದ್ವಲ್ಲ, ಈ ಪುಸ್ತಕದ ಮೇಲೆ ಏನಪ್ಪಾ ಅಂದ್ರ ಗಾಂಧೀಜಿ ಫೋಟೋ ಅದೋಡ್ರಿ. ಅದು ಗಾಂಧೀಜಿ ಫೋಟೋ ಇತ್ತಂದ್ರ ಈ ವರ್ಷ ಪ್ರಿಂಟ್ ಆಗಿದೆ ಅಂತ ಅರ್ಥ. ಅದ್ರೊಳಗೆ ಗಾಂಧೀಜಿ ಫೋಟೋ ಇಲ್ಲ ಅಂದ್ರೆ ಈ ವರ್ಷ ಪ್ರಿಂಟ್ ಆಗಿಲ್ಲ ಅಂತ. ಈಗ ತೋರಿಸ್ತೀನಿ ನೋಡಿ ನಿಮ್ಗೆ ಎಕ್ಸಾಂಪಲ್ ಆಗಿ. ನೋಡ್ರಿ, ಇದ್ರೊಳಗೆ ಏನಪ್ಪಾ ಅಂದ್ರೆ ಗಾಂಧೀಜಿ ಫೋಟೋ ಇಲ್ಲ. ಇದು ಏನಪ್ಪಾ ಅಂದ್ರೆ 2024ನೇ ಸಾಲಿನಲ್ಲಿ ಪ್ರಿಂಟ್ ಆದಂತ ಪುಸ್ತಕ ಇದು. ಇದು ಏನಪ್ಪಾ ಅಂದ್ರ 2025ನೇ ಸಾಲಿನಲ್ಲಿ ಏನಪ್ಪಾ ಅಂದ್ರೆ ಪ್ರಿಂಟ್ ಆದ ಪುಸ್ತಕ. ವ್ಯತ್ಯಾಸ ಗೊತ್ತಾಗ್ತದ್ರಿ. ಈ ರೀತಿ ಏನ್ ಮಾಡ್ರಪ್ಪ ಅಂದ್ರ ನೀವು ಬುಕ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಓದ್ರಿ. ಎಲ್ಲಿಂದ ಎಲ್ಲಿ ಕಲೆಕ್ಟ್ ಮಾಡ್ಬೇಕಪ್ಪ ಅಂದ್ರ 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕನ ಮಾತ್ರ ಕಲೆಕ್ಟ್ ಮಾಡ್ರಿ. ನೀವು ಸೋಷಿಯಲ್ ಸೈನ್ಸ್ ಇದ್ರ ಸೋಷಿಯಲ್ ಸೈನ್ಸ್ನೇ ಕಲೆಕ್ಟ್ ಮಾಡ್ಕೋರಿ. ನೆಕ್ಸ್ಟ್ ಮ್ಯಾಥ್ಸ್ ಸೈನ್ಸ್ ಇದ್ರೆ ಮ್ಯಾಥ್ಸ್ ಸೈನ್ಸ್ ಎರಡನ್ನೂ ಏನ್ ಮಾಡ್ರಪ್ಪ ಅಂದ್ರೆ ನೀವು ಕಲೆಕ್ಟ್ ಮಾಡ್ಕೊಂಡು ಅದ್ರೊಳಗನೆ ನೋಟ್ಸ್ ಗಳನ್ನ ಏನ್ ಮಾಡ್ರಪ್ಪ ಅಂದ್ರ ತೆಗೆದು ಅದನ್ನೇ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಮ್ಯಾಥ್ಸ್ ಅವ್ರು ಏನ್ ಮಾಡ್ರಪ್ಪ ಅಂದ್ರೆ ಜಾಸ್ತಿ ನೀವು ಮ್ಯಾಥಮೆಟಿಕ್ಸ್ ಆಗ್ತದಲ್ಲ, ಬರ್ದು ಏನ್ ಮಾಡ್ರಪ್ಪ ಅಂದ್ರ ಪ್ರಾಕ್ಟೀಸ್ ಅನ್ನ ಮಾಡ್ಕೋರಿ. ಇವೆಲ್ಲ ಏನಪ್ಪ ಆಗ್ತಾವಪ್ಪ ಅಂದ್ರ ಈ ವರ್ಷದ ಪುಸ್ತಕಗಳಾಗ್ತಾವ. ಈ ವರ್ಷದ ಯಾವ್ಯಾವ ಪುಸ್ತಕಗಳು ಎಲ್ಲ ಏನಪ್ಪಾ ಅಂದ್ರ ಗಾಂಧೀಜಿ ಫೋಟೋ ಇದೆ ನೋಡ್ರಿ. ಅರ್ಥ ಆಯ್ತು? ಬೇಕಾದ ಪುಸ್ತಕ ತಗೋರಿ ಈ ವರ್ಷದ ಎಲ್ಲ. ನಾ ಇದೇ ಪುಸ್ತಕಗಳನ್ನ ಇಟ್ಕೊಂಡು ಏನಪ್ಪಾ ಅಂದ್ರ ನಿಮ್ಗೆ ಮುಂದೆ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ಸೋಷಿಯಲ್ ಸೈನ್ಸಿಗೆ ಸಂಬಂಧಪಟ್ಟಂತ ಏನಪ್ಪಾ ಅಂದ್ರ ಆನ್ಸರ್ ರೈಟಿಂಗ್ ಯಾವ ರೀತಿಯಾಗಿ ಬರೀಬೇಕು, ಯಾವ ರೀತಿ ಬರ್ದಾಗ ಯಾವ ರೀತಿಯಾಗಿ ಮಾರ್ಕ್ಸ್ಗಳು ಬರ್ತಾವ ನಮಗ, 2 ಮಾರ್ಕ್ಸಿನ ಪ್ರಶ್ನೆಗಳಿಗೆ ಎಷ್ಟು ಬರಿಬೇಕು, 3 ಮಾರ್ಕ್ಸಿನ ಪ್ರಶ್ನೆಗಳಿಗೆ ಎಷ್ಟು ಬರಿಬೇಕು, 4 ಮಾರ್ಕ್ಸಿನ ಪ್ರಶ್ನೆಗಳಿಗೆ ಎಷ್ಟು ಬರಿಬೇಕು, ಅದು ಎಲ್ಲ ಏನಪ್ಪಾ ಅಂದ್ರೆ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗ ಡಿಸ್ಕಸ್ ಅನ್ನ ಮಾಡ್ತೀನಿ. ಮತ್ತೆ ಇಲ್ಲಿ ಕೆಲವೊಬ್ಬರಿಗೆ ಇನ್ನೊಂದು ತಲೆಯಾಗ ಗೊಂದಲ ಏನಿದೆಪ್ಪ ಅಂದ್ರ, ಸರ್ 5 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಏನ್ ಕೇಳ್ತಾರೇನ್ರಿ ಪ್ರಶ್ನೆ ಅಂತ ಕೇಳಿದ್ರಿ. ಇಲ್ಲ, ಇಲ್ಲಿ ತನಕ ಕೇಳಿಲ್ಲ. ಇಲ್ಲಿವರೆಗೆ ಏನಪ್ಪಾ ಅಂದ್ರ 4 ಮಾರ್ಕ್ಸಿನ ಒಳಗನೆ ಏನಪ್ಪಾ ಅಂದ್ರ ಪ್ರಶ್ನೆಗಳು ಹೇಳ್ತಾನೆ. ಒಮ್ಮೆ ಏನ್ ಮಾಡಿದಪ್ಪ ಅಂದ್ರ 2 ಮಾರ್ಕ್ಸಿಗೆ ಕೇಳಿದ್ದ. ಮೊನ್ನೆ 2022 ನಡೆದಂತ ಸಂದರ್ಭದೊಳಗ 3 ಮಾರ್ಕ್ಸಿಗೆ ಮತ್ತು 4 ಮಾರ್ಕ್ಸಿಗೆ ಏನಪ್ಪಾ ಅಂದ್ರ ಪ್ರಶ್ನೆಗಳನ್ನ ಆತ ಕೇಳಿದ್ದು. ಇನ್ನ ಪೇಪರ್ 3 100 ಮಾರ್ಕ್ಸ್ ಏನಪ್ಪಾ ಅಂದ್ರ ಕನ್ನಡ ಇರ್ತದ, ಬಹಳ ಈಜಿ ಇರ್ತದ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ನಮ್ಮ ಕನ್ನಡ ಭಾಷಾ ಸಾಮರ್ಥ್ಯ ನಮ್ಮಲ್ಲಿ ಎಷ್ಟಿದೆ ಅನ್ನೋದು ಏನಪ್ಪಾ ಅಂದ್ರ ಚೆಕ್ ಮಾಡೋ ಸಲುವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಈ ಕನ್ನಡ ಭಾಷಾ ಸಾಮರ್ಥ್ಯ ಪರೀಕ್ಷೆ ಏನಪ್ಪಾ ಅಂದ್ರೆ ಇಟ್ಟಿರ್ತಾನೆ. ಇದಕ್ಕೂ ಏನಪ್ಪಾ ಅಂದ್ರೆ ಎಲಿಜಿಬಲ್ ಅದ. ನೀವು 100ಕ್ಕೆ 50 ಮಾರ್ಕ್ಸ್ ಕಂಪಲ್ಸರಿ ತಗೋಬೇಕು. 100ಕ್ಕೆ 50 ಮಾರ್ಕ್ಸ್ ಅಂದ್ರೆ ನೀವು ನೆಕ್ಸ್ಟ್ ಏನಪ್ಪಾ ಅಂದ್ರ ಮೆರಿಟಿಗೆ ಇರ್ತೀರಿ. ಇಲ್ಲ ಅಂತ ಏನಾಗ್ತದಪ್ಪ ಅಂದ್ರ ನಿಮ್ಮ ನೇಮಕಾತಿಯಿಂದ ಏನಾಗ್ತಿರಪ್ಪ ಅಂದ್ರ ಹೊರಗೆ ಉಳಿತೀರಿ. 50 ಮಾರ್ಕ್ಸ್ ಕಂಪಲ್ಸರಿ ತಗೋಬೇಕು. 50 ನೀವು ಓದಲಿಲ್ಲ ಅಂದ್ರೆ ಏನ್ ಮಾಡ್ತೀರಪ್ಪ ಅಂದ್ರೆ ಈ ಪರೀಕ್ಷೆದಾಗ ಏನಪ್ಪಾ ಅಂದ್ರೆ 80 ಮಾರ್ಕ್ಸ್ ತಗೊಂಡಿರ್ತೀರಿ. ಅಷ್ಟು ಈಸಿ ಆಗಿರ್ತದ. ಇನ್ನ ಪೇಪರ್ 2 ಇದು ಎಲಿಜಿಬಲ್ ಅದ. ಇಲ್ಲಿ ಶೇಕಡ ನೀವು ಏನಪ್ಪಾ ಅಂದ್ರ 45% ಅಂದ್ರೆ 45% ಕಂಪಲ್ಸರಿ ಮಾಡಬೇಕಾಗ್ತದೆ. ಎಷ್ಟು ಮಾಡಿದ್ರೆ ಅಂದ್ರೆ ನೇಮಕಾತಿ ಒಳಗೆ ಏನಪ್ಪಾ ಅಂದ್ರೆ ಹೇಳ್ತೀರಿ. ಇವೇನಪ್ಪಾ ಅಂದ್ರೆ ತಲೆ ಒಳಗೆ ಪೇಪರ್ 2 68 ಮಾರ್ಕ್ಸ್ ತಗೋಬೇಕು. ಪೇಪರ್ 3 ಏನಪ್ಪಾ ಅಂದ್ರ 50 ಮಾರ್ಕ್ಸ್ ಗಳನ್ನ ತಗೋಬೇಕಾಗ್ತದೆ. ಇವುಗಳಿಗೆ ಏನ್ ಮಾಡ್ರ ಪೇಪರ್ 3 ಏನ್ ಮಾಡ್ರಪ್ಪ ಅಂದ್ರ ಗೌರ್ಮೆಂಟ್ಸ್ ಬುಕ್ಸ್ ಗಳನ್ನ ರೆಫರ್ ಮಾಡ್ರಿ. ನೆಕ್ಸ್ಟ್ ಸಮಗ್ರ ಕನ್ನಡ ವ್ಯಾಕರಣ ರೆಫರ್ ಮಾಡ್ರಿ.
ಅದನ್ನ ಬಿಟ್ರೆ ಇನ್ನೊಂದ್ ಏನಪ್ಪಾ ಅಂದ್ರ ಗಾದೆ ಮಾತುಗಳಿಗೆ ಆಗಿ ಏನಪ್ಪಾ ಅಂದ್ರ ಒಂದಿಷ್ಟು ಪುಸ್ತಕಗಳಿಗೆ ಬರ್ತಾವ. ನಾವು ಸಣ್ಣ ಸಣ್ಣ ಒಂದ್ 10 ರೂಪಾಯಿ ಕೊಟ್ರೆ ಏನಪ್ಪಾ ಅಂದ್ರೆ ಪುಸ್ತಕ ಬರ್ತಾವ. ಒಂದ್ 100 ಗಾದೆ ಮಾತುಗಳನ್ನ ಓದ್ಕೊಂಡ್ರೆ ಏನಪ್ಪಾ ಅಂದ್ರ ನಿಮ್ಗೆ 5 ಮಾರ್ಕ್ಸ್ ಸಿಗ್ತದೆ. ವೇದತೆ ಬುಕ್ ಸ್ಟಾಲ್ ಹೋಗ್ರಿ, ಹೋಗೇಶ್ ಏನ್ ಮಾಡ್ರಪ್ಪ ಅಂದ್ರೆ ಗಾದೆ ಮಾತುಗಳ ಪುಸ್ತಕ ಏನಪ್ಪಾ ಅಂದ್ರೆ ಸಿಗ್ತಾವ. ಗಾದೆ ಮಾತುಗಳಂತ ಒಂದ್ ಸಣ್ಣ ಸಣ್ಣ ಒಂದ್ 10 ರೂಪಾಯಿ ಪುಸ್ತಕಗಳು ಸಿಗ್ತಾವ, ಅದನ್ನ ತಗೋರಿ. ನೆಕ್ಸ್ಟ್ ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗೆ ಏನಪ್ಪಾ ಅಂದ್ರೆ 5ರಿಂದ 10ನೇ ಕ್ಲಾಸ್ ವರೆಗೆ ಏನಪ್ಪಾ ಅಂದ್ರೆ ಸಮಾನಾರ್ಥಕ ಪದಗಳನ್ನ ಕಲೆಕ್ಟ್ ಮಾಡಿದ್ವಿ. ಸುಮಾರು ಎಷ್ಟಪ್ಪ ಅಂದ್ರೆ ಒಂದು 3000 ಸಮಾನಾರ್ಥಕ ಪದಗಳದಾವ. ಅದು ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗೆ ಏನಪ್ಪಾ ಅಂದ್ರೆ ಆ ಕಾಪಿ ಹಾಕಿರ್ತೀನಿ, ಅದನ್ನ ಏನ್ ಮಾಡ್ರಪ್ಪ ಅಂದ್ರೆ ನೀವು ಕಲೆಕ್ಟ್ ಮಾಡ್ಕೋರಿ. ಇನ್ನ ತಸ್ತಮ ತದ್ಭವಗಳಿಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ ಒಂದು ಸಣ್ಣ ವ್ಯಾಕರಣ ಕೈಪಿಡಿ ನಾನೇ ತಯಾರು ಮಾಡಿದ್ದೀನಿ. ಯಾಕಂದ್ರ ನಾನು ಓದುತ್ತಿರುವ ಸಂದರ್ಭದೊಳಗ ನಾನು ಕಲೆಕ್ಟ್ ಮಾಡ್ಕೊಂಡಿನಲ್ಲ ತಸ್ತಮ ತದ್ಭವಗಳು ಸಮಾನಾರ್ಥಕ ಪದ ಅವುಗಳನ್ನ ಏನಪ್ಪಾ ಅಂದ್ರೆ ಒಂದು PDF ಮಾಡಿ ಸಣ್ಣ ಕೈಪಿಡಿ ತರ ಏನಪ್ಪಾ ಅಂದ್ರೆ ಮಾಡಿದ್ವಿ. ಸಾಕಷ್ಟು ಮಂದಿ ಏನಪ್ಪಾ ಅಂದ್ರೆ ಓದ್ತಿದ್ದಾರು. ಅವುಗಳನ್ನ ತಗೋರಿ. ನೀವು ಸಮಾನಾರ್ಥಕ ಪದಗಳಿಗೆ ಸಂಬಂಧಪಟ್ಟಂತ ಕೈಪಿಡಿ ಆಗಿರ್ಬೋದು, ತಸ್ತಮ ತದ್ಭವಗಳಿಗೆ ಸಂಬಂಧಪಟ್ಟಂತ ಇವೆರಡನ್ನ ನೀವು ಏನಾದ್ರು ನಮ್ಮ ಪುಸ್ತಕಗಳನ್ನ ರೆಫರ್ ಮಾಡಿದಂದ್ರೆ, ನಮ್ಮ ಪುಸ್ತಕ ಅಂದ್ರ ನಾನ್ ತಯಾರು ಮಾಡಿದಂತ ಪುಸ್ತಕ ಏನಾದ್ರು ರೆಫರ್ ಮಾಡಿದಂದ್ರ ಆರಾಮಾಗಿ ನೀವ್ ಏನ್ ಮಾಡ್ತೀರಪ್ಪ ಅಂದ್ರ 7 ಮಾರ್ಕ್ಸ್ ನಿಮಗೆ ಕಿಸೆದೊಳಗೆ ಇರ್ತಾವ ಅಷ್ಟೇ. ಯಾಕಂದ್ರೆ ಇಂದ ಔಟ್ ಆಫ್ ಏನಪ್ಪಾ ಅಂದ್ರ ಅದೇ ಪುಸ್ತಕದಲ್ಲಿ ಏನಪ್ಪಾ ಅಂದ್ರ ಬಂದಿದ್ದಾವ್. ಅಲ್ಲಿ 2 ಕೇಳಿದ್ರೆ 2 ಬಂದವ್, 5 ಕೇಳಿದ್ರೆ 5 ಬಂದವ್. ಅಷ್ಟು ಅಕ್ಯುರೇಟ್ ಆಗಿ ಏನಪ್ಪಾ ಅಂದ್ರೆ ಮಾಹಿತಿನ ಏನಪ್ಪಾ ಅಂದ್ರೆ ಅಲ್ಲಿ ಸಂಗ್ರಹ ಮಾಡಿದ್ವಿ. ಮತ್ತೆ ನಿಮ್ಗೆ FD SD ಅವು ಎಕ್ಸಾಮ್ಗೂ ಏನಪ್ಪಾ ಅಂದ್ರೆ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದವ. ಒಂದ್ಸಲ ನೋಡ್ರಿ ಕ್ವಶನ್ ಪೇಪರ್ ತೆಗಿರಿ, ಆ ಕೈಪಿಡಿ ಮುಂದಿಟ್ಟು 2 ಬಾಜು ಇಟ್ಟು ಚೆಕ್ ಮಾಡಿ ನೋಡ್ರಿ, ಆ ಬುಕ್ಕದ ವ್ಯಾಲ್ಯೂ ಏನ್ ಅನ್ನೋದು ಏನಪ್ಪಾ ಅಂದ್ರೆ ಗೊತ್ತಾಗ್ತದೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ನಾವು ಏನ್ ಮಾಡಿದ್ವಿ ಅಂದ್ರ GPS ಟೈರ್ ಪರೀಕ್ಷೆಗೆ ಯಾವ ಪುಸ್ತಕಗಳನ್ನು ಓದ್ಬೇಕನ್ನೋ ಡಿಸ್ಕಸ್ ಮಾಡಿದ್ವಿ. ಆಥರ್ಸ್ ಬುಕ್ಸ್ ಪೇಪರ್ 1ಗೆ ಅಂದ್ರೆ GK ಪೇಪರ್ಗೆ ಮಾತ್ರ ರೆಫರ್ ಮಾಡ್ರಿ. ಪೇಪರ್ 2ಗೆ ಮತ್ತು ಇದಕ್ಕೆ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಆಥರ್ಸ್ ಬುಕ್ ರೆಫರ್ ಮಾಡಬೇಡ್ರಿ. ಇಲ್ಲಿ ಗೌರ್ಮೆಂಟ್ಸ್ ಬುಕ್ಸ್ ಗಳನ್ನ ಏನ್ ಮಾಡ್ರಪ್ಪ ಅಂದ್ರ ರೆಫರ್ ಮಾಡ್ರಿ. ಅರ್ಥ ಆಯ್ತು? ಇಲ್ಲಿವರೆಗೆ ನಮ್ಮ ಕ್ಲಾಸ್ ಅನ್ನ ನೋಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಏನಪ್ಪಾ ಅಂದ್ರೆ GPS ಟೈರ್ ಕ್ಲಾಸ್ ಅತಿ ಶೀಘ್ರದಲ್ಲಿ ಏನಾಗ್ತದೆ ಅಂದ್ರೆ ಸ್ಟಾರ್ಟ್ ಆಗ್ತಾವ. ಮತ್ತೊಮ್ಮೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು.